Good morning. Audio, video clear idena? Omme confirmation kodi ellaru. Hello. Yeah. I think ನನ್ನ ಕಡೆಯಿಂದ clear ಇದೆ. ಒಂದು ಟೈಮ್ ಎಲ್ಲರೂ ಚೆಕ್ ಮಾಡ್ಬಿಟ್ಟು ಆಡಿಯೋ, ವಿಡಿಯೋ ಕ್ಲಿಯರ್ ಇದೆನಾ ಕನ್ಫರ್ಮೇಷನ್ ಕೊಡಬೇಕು. ನರೇಶ್ ಗುಡ್ ಮಾರ್ನಿಂಗ್, ಶ್ರುತಿ ಗುಡ್ ಮಾರ್ನಿಂಗ್. Good morning everyone. Chalo, welcome back everybody. Welcome to Learnonline. ನಾನು Abhilash Varma, ನಾನು ನಿಮ್ಮ ಆಪ್ಟಿಟ್ಯೂಡ್ ಮತ್ತು ಇಂಗ್ಲಿಷ್ ಟ್ರೈನರ್ ಆಗಿರುತ್ತೇನೆ. ಸೊ ಇದು ನಮ್ಮ SBI ಕ್ಲರ್ಕ್ ಪ್ರಿಪರೇಷನ್ ಆಗಿ ನಡೀತಿರೋ ಇಂಗ್ಲಿಷ್ ಪೇಪರ್ ಸಾಲ್ವಿಂಗ್ ಕ್ಲಾಸ್ ಆಗಿರುತ್ತೆ. ಸೊ ಇದು ಪೇಪರ್ ನಂಬರ್ 20th. ಇದು ಬಿಟ್ಟು ಇನ್ನೂ 5 ಪೇಪರ್ ಉಳಿದಿದೆ ನಮಗೆ. ಸೊ ನಮಗೆ ಆಲ್ಮೋಸ್ಟ್ ಎಲ್ಲ ಪೇಪರ್ಸು ನಾನು ಯೂಟ್ಯೂಬಲ್ಲಿ ಸಾಲ್ವ್ ಮಾಡಿದ್ದೀನಿ ಸರ್. ಆಲ್ಮೋಸ್ಟ್ ಲೈಕ್ ಕೆಲವೊಂದು ಮಿಸ್ ಆಗಿರ್ಬೋದು, ಬಟ್ ಮೆಜಾರಿಟಿ ಆಫ್ ದ ಪೇಪರ್ಸ್ ನಾನು ಆನ್ಲೈನಲ್ಲಿ ಸಾಲ್ವ್ ಮಾಡಿದ್ದೀನಿ. ಇನ್ನೂ ಇದು ಬಿಟ್ಟು ಇನ್ನೂ ಒಂದು 5 ಪೇಪರ್ ಕೂಡ ನಿಮಗೆ SBI ಕ್ಲರ್ಕ್ ಎಕ್ಸಾಮ್ ಮುಗಿಯೋ ಒಳಗಡೆ ಸಾಲ್ವ್ ಮಾಡ್ಕೊಡ್ತೀನಿ. ಓಕೆನಾ? ಸೊ ಗುಡ್ ಮಾರ್ನಿಂಗ್ ಹರ್ಷ, ಗುರು ಯಾದವ್ ಗುಡ್ ಮಾರ್ನಿಂಗ್, ಗೌತಮ್ ಗುಡ್ ಮಾರ್ನಿಂಗ್. ಶುರು ಮಾಡೋಣ ಹಾಗಾದ್ರೆ. ಸೊ ಸ್ಟಾರ್ಟಿಂಗ್ ಪ್ಯಾಸೇಜ್ ಬೇಡ ಇವತ್ತು, ಎಲ್ಲಿಂದ ಶುರು ಮಾಡೋಣ? 7 error correction. Okay, ಚಲೋ. ಸೊ ಲೆಟ್ us start today's class with the error correction. ಏನಿದೆ ನೋಡೋಣ ಬನ್ನಿ. DB, good morning. Santosh, good morning. We are famished and ordered for a 3-course meal before the rest of the team members joined us for lunch at Chinatown. We are famished and ordered for 3-course meal before the rest of the team members joined us for lunch at Chinatown. ಫ್ಯಾಮಿಸ್ಟ್ ಅಂದ್ರೆ ತುಂಬಾ ಕೊಂಡಿರೋದಿರಬೇಕು. ಓಕೆ, ಇಫ್ ಐ ಆಮ್ ನಾಟ್ ರಾಂಗ್, ಬಿಕಾಸ್ ದಟ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಫೆಮೈನ್. ಓಕೆ, ಹಸಿವು ಅಲ್ವಾ? ಹಸಿವು ಸರ್. ಫ್ಯಾಮಿನ್ ಅಂದ್ರೆ ಹಸಿವು. ಓಕೆ, 26th ಇಂದ ಮಾಡಿ ಸರ್. ಆದರೆ 26th PQRS ಇದೆನಾ ಬೈ ಚಾನ್ಸ್ ಈ ಟೆಸ್ಟಲ್ಲಿ? ಅದಕ್ಕೆ ಕೇಳ್ತಿದ್ದಾರೆ ಶ್ರುತಿ. ಅರ್ಥ ಆಯ್ತು. ಇದನ್ನು ಮುಗಿದ ತಕ್ಷಣ ಮಾಡೋಣ ಶ್ರುತಿ. ಯಾವುದು ಎರರ್ ಕರೆಕ್ಷನ್ ಮುಗಿದ ತಕ್ಷಣ PQRS ಹೋಗ್ಬಿಡಿ. ಏನಿದೆ ಎರರ್ ಏನಿದೆ ಫಸ್ಟ್ ಇದರಲ್ಲಿ ಎರರ್ ಏನಿದೆ ಹೇಳಿ ನನಗೆ. ಹರ್ಷ ಬಿ ಅಂತ ಹೇಳ್ತಿದ್ದಾರೆ. ಬಿ ಅಂದ್ರೆ ಏನ್ ಎರರ್ ಇದೆ? ಬಿ ಅಂದ್ರೆ ಎರರ್ ಏನಿದೆ? ಎನಿಬಡಿ? ಫರ್. ವೆರಿ ಗುಡ್ ಹರ್ಷ. ಸೊ ಇಲ್ಲಿ ಫರ್ ಅನ್ನೋ ವರ್ಡ್ ಬರಬಾರ್ದ್ರಿ. ಯಾಕೆ ಅಂದ್ರೆ ಬಿ ಆರ್ಡರ್ಡ್ ಇಸ್ ಎ ವರ್ಬ್ ವಿಚ್ ಡಸ್ ನಾಟ್ ಟೇಕ್ ಎನಿ ಪ್ರಿಪೋಸಿಷನ್. ಆರ್ಡರ್ ಅನ್ನೋದು ಪ್ರಿಪೋಸಿಷನ್ ತಗೊಳ್ಳುವುದಿಲ್ಲ. ವಿ ಆರ್ಡರ್ಡ್, ಐ ಆರ್ಡರ್ಡ್ 5 trousers, ಐ ಆರ್ಡರ್ಡ್ 2 pairs of shoes. ಓಕೆ, ಆರ್ಡರ್ಡ್ ಆದ್ಮೇಲೆ ನಮಗೆ ಫರ್ ಆಗ್ಲಿ, ಆಫ್ ಆಗ್ಲಿ, ಟು ಆಗ್ಲಿ ಏನು ಬರುವಂತಿಲ್ಲ. ಸೊ ಅದಕ್ಕೆ ದಿಸ್ ಇಸ್ ದ ರಾಂಗ್ ಯೂಸ್ ಆಫ್ ಪ್ರಿಪೋಸಿಷನ್. ನೆನ್ಪಿಡ್ಕೋಬೇಕು, ಆರ್ಡರ್ ಅನ್ನೋದು ಒಂದು ವರ್ಬ್ ಡಸ್ ನಾಟ್ ಟೇಕ್ ಎನಿ ಪ್ರಿಪೋಸಿಷನ್. ಅದಕ್ಕೆ ಅಲ್ಲಿ ಫರ್ ಅನ್ನೋದು ತಪ್ಪಿದೆ. ನೆಕ್ಸ್ಟ್ ಕ್ವೆಶ್ಚನ್. Having taught for more than 15 years, the facilitator exactly knew to handle the students' expectations while maintaining authority in class. ಏನು ಹೇಳ್ತಿದ್ದಾನೆ? Having taught for more than 15 years, the facilitator exactly knew to handle students' expectations while maintaining the authority in the class. ಏನು ಎರರ್ ಇದೆ? ಎನಿಬಡಿ? ಎರರ್ ಏನಿದೆ ಇದರಲ್ಲಿ? ಬಿ. ಏನ್ ಎರರ್ ಇದೆ ಬಿ ಅಲ್ಲಿ? ಗುಡ್ ಮಾರ್ನಿಂಗ್ ಪ್ರಭು, ಗುಡ್ ಮಾರ್ನಿಂಗ್ ರತ್ನಾ, ಗುಡ್ ಮಾರ್ನಿಂಗ್ DB, ಗುಡ್ ಮಾರ್ನಿಂಗ್. ಆಕ್ಟಿವ್ ವಾಯ್ಸ್ ಅಲ್ಲಿ ಆರ್ಡರ್ಡ್ ಫರ್. ಒಂದು ನಿಮಿಷ. ಎಸ್, ಪ್ಯಾಸಿವ್ ವಾಯ್ಸ್ ಅಲ್ಲಿ ಬರುತ್ತೆ.
ಫಾರ್ ಎಕ್ಸಾಂಪಲ್ ಐ ಆರ್ಡರ್ಡ್ ಅದು ಫರ್ ಎಲ್ಲಿ ಬರುತ್ತೆ ಅಂದ್ರೆ ನಿಮಗೆ ಸಬ್ಜೆಕ್ಟ್ ಆದ್ಮೇಲೆ ಬರುತ್ತೆ, ವರ್ಬ್ ಆದ್ಮೇಲೆ ಬರಲ್ಲ ರೀ. ನೀವು ಪ್ಯಾಸಿವ್ ವಾಯ್ಸ್ ಅಲ್ಲಿ ಚೆಕ್ ಮಾಡಿದ್ರು ಕೂಡ ಸಬ್ಜೆಕ್ಟ್ ಆದ್ಮೇಲೆ ಫರ್ ಬರುತ್ತೆ, ಬಟ್ ವರ್ಬ್ ಆದ್ಮೇಲೆ ಫರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಐ ಆರ್ಡರ್ಡ್ ಇಲ್ಲಿ ನೋಡಿ, ದ ಬುಕ್ಸ್ ಆರ್ ಆರ್ಡರ್ಡ್ ಫಾರ್ ಮೈ ಫ್ರೆಂಡ್. ದ ಬುಕ್ಸ್ ಆರ್ ಆರ್ಡರ್ಡ್ ಫಾರ್ ಮೈ ಫ್ರೆಂಡ್. ಸೊ ಇಲ್ಲಿ ಆ ಫರ್ ಅನ್ನೋದು ಬರ್ತಿರೋದು ಯಾವುದಕ್ಕೆ? ಫ್ರೆಂಡಿಗೆ. ಓಕೆನಾ? ಸೊ ಬುಕ್ಸ್ ಆರ್ಡರ್ ಅನ್ನೋದು ಯಾವುದಕ್ಕೆ ಆಗುತ್ತದು? ಬುಕ್ಸಿಗಾಗುತ್ತೆ. ಅರ್ಥ ಆಯ್ತಾ? ಸೊ ಅಲ್ಲಿಗೆ ಮುಗಿದೋಯ್ತು, ಆಕ್ಚುಯಲ್ ಸೆಂಟೆನ್ಸ್ ಆರ್ಡರ್ಡ್ಗೆ ಮುಗಿದೋಯ್ತು. ನೆಕ್ಸ್ಟ್ ಫರ್ ಅನ್ನೋದು ಯಾವುದಕ್ಕೆ ಬರುತ್ತಲ್ಲ, ಅದು ಯಾರಿಗೋಸ್ಕರ ಮಾಡಿದೀವಿ ಅನ್ನೋದು ಅಂತ ಕಡೆ ಬಳಸ್ತೀವಿ ಪ್ಯಾಸಿವ್ ವಾಯ್ಸ್ ಅಲ್ಲಿ. ಓಕೆನಾ? ಬಟ್ ದಟ್ ಫರ್ ಅನ್ನೋದೇನಿಲ್ಲ, ಇಟ್ ಡಸಂಟ್ ರಿಲೇಟ್, ಇಟ್ ಈಸ್ ನಾಟ್ ರಿಲೇಟೆಡ್ ವಿತ್ ದ ಆರ್ಡರ್ಡ್. ಓಕೆನಾ? ಸೊ ಎಸ್ ವಾಸ್ ದ ರೈಟ್ ಆನ್ಸರ್. ಇದರಲ್ಲಿ ಏನಾಗುತ್ತೆ ರೈಟ್ ಆನ್ಸರ್? ಇಲ್ಲಿ ಫೆಸಿಲಿಟೇಟರ್ ಎಕ್ಸಾಕ್ಟ್ಲಿ ನ್ಯೂ ಟು. ಸರಿ, ಇವಾಗ ನೋ ಅನ್ನೋ ವರ್ಡ್ ಬಂದ ಮೇಲೆ, ನೋ ಅಥವಾ ನ್ಯೂ ಆಗಿರ್ಲಿ, ಆದ್ಮೇಲೆ ಹೌ ಅಥವಾ ವೈ ಅಥವಾ ವೆನ್ ಅಥವಾ ವೇರ್ ಅನ್ನೋದು ವರ್ಡ್ ಬರಲೇಬೇಕಾಗುತ್ತೆ. ಓಕೆ, ಸಿ ದ 15 years the facilitator exactly knew how to handle the students. I know how to teach, I know how to learn, I know where to go, I know why to study. So no ಆದ್ಮೇಲೆ ನನಗೆ how, why, where, when ಅನ್ನೋ ವರ್ಡ್ಸ್ ಬಳಸಬೇಕಾಗುತ್ತೆ. ಇಲ್ಲಿ ನ್ಯೂ ಆದ್ಮೇಲೆ ಡೈರೆಕ್ಟ್ ಆಗಿ ಟು ಹ್ಯಾಂಡಲ್ ಅಂತ ಕೊಟ್ಟಿದ್ದಾನೆ, ನೋ. ಇಲ್ಲಿ ಏನ್ ಬರಬೇಕು? ನ್ಯೂ ಹೌ ಟು ಹ್ಯಾಂಡಲ್ ಸ್ಟೂಡೆಂಟ್ ಅನ್ನೋದು ಬರಬೇಕಾಗುತ್ತೆ. ಓಕೆನಾ? ಸೊ ಆಪ್ಷನ್ ಬಿ ಮಸ್ಟ್ ಬಿ ದ ರೈಟ್ ಆನ್ಸರ್. ನೆಕ್ಸ್ಟ್ ಏನಿದೆ? ಐ ಕ್ಯಾನ್ ಗೆಟ್ ದ ವರ್ಕ್ ಡನ್ ಸಿನ್ಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಈಸ್ ಬೋತ್ ಅ ಪೋಯೆಟ್ ಅಂಡ್ ಅ ಸ್ಕ್ರಿಪ್ಟ್ ರೈಟರ್ ಆಫ್ ರೆಪ್ಯೂಟ್ and has a good network in the Tinsel town. I can get the work done since a very good friend of mine, both a poet and a script writer of repute. Repute andre reputation anta artha. And has a good network in the Tinsel town. ಏನಿದೆ? ಸಿ ಅಂತ ಹೇಳ್ತಿದ್ದಾರೆ. ಡಿ ಏನಿದೆ ಸಿ ಅಲ್ಲಿ ಎರರ್? ಸಿ ಸ್ಕ್ರಿಪ್ಟ್ ರೈಟರ್. ಎರರ್ ಏನಿದೆ ನೋಡಿ ಇಲ್ಲಿ. ಸರ್ ಈಗ ಏನ್ ಅರ್ಥ ಮಾಡ್ಕೊಳ್ಳಿ. ಐ ಕ್ಯಾನ್ ಗೆಟ್ ದ ವರ್ಕ್ ಡನ್, ನನ್ನ ಕಡೆಯಿಂದ ಆ ಕೆಲಸ ಮಾಡೋಕೆ ಆಗುತ್ತೆ. ಓಕೆ, ಸಿನ್ಸ್ ಬಿಕಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಈಸ್ ಬೋತ್ ಅ ಪೋಯೆಟ್ ಅಂಡ್ ಎ ಸ್ಕ್ರಿಪ್ಟ್ ರೈಟರ್ ಅಂತ ಹೇಳ್ತಿದ್ದಾನೆ. ಓಕೆನಾ? ಈಗ ವೆರಿ ಗುಡ್ ಫ್ರೆಂಡ್ ಆಫ್, ನನ್ನೊಬ್ಬ ಫ್ರೆಂಡ್ ಇದ್ದಾನೆ, ಅವನು ಒಳ್ಳೆ ಪೋಯೆಟ್ ಇದ್ದಾನೆ ಮತ್ತು ಸ್ಕ್ರಿಪ್ಟ್ ರೈಟರು ಇದ್ದಾನೆ. ಇವಾಗ ಇಲ್ಲಿ ಪೋಯೆಟ್ ಅನ್ನೋದು ಫ್ರೆಂಡೇ ಆಯ್ತು, ಸ್ಕ್ರಿಪ್ಟ್ ರೈಟರ್ ಅನ್ನೋದು ಕೂಡ ಫ್ರೆಂಡೇ ಆಯ್ತು. ಹೌದಾ? ಎರಡೂ ಪ್ರೊಫೆಷನ್ ನ ಒಂದೇ ಪರ್ಸನ್ ಪಾಯಿಂಟ್ ಮಾಡ್ತಿದ್ದಾವೆ. ಸೊ ಅವಾಗ ಒಂದೇ ಪರ್ಸನ್ ಇದ್ದಾಗ ನಮಗೆ ಎರಡು ಆರ್ಟಿಕಲ್ ಬಳಸುವಂತಿಲ್ಲ, ಒಂದೇ ಆರ್ಟಿಕಲ್ ಬಳಸಬೇಕು. ಸೊ ಇದು ಏನ್ ಬರಬೇಕು ಅಂದ್ರೆ, ಸಿನ್ಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಇಸ್ ಬೋತ್ ಅ ಪೋಯೆಟ್ ಅಂಡ್ ಸ್ಕ್ರಿಪ್ಟ್ ರೈಟರ್. ಎರಡು ಸಲ ಆರ್ಟಿಕಲ್ ಬಳಸಬಾರ್ದು. ಸರಿ, ಎರಡು ಸಲ ಆರ್ಟಿಕಲ್ ಬಳಸಿದ್ರೆ ಏನಾಗುತ್ತೆ ಅಂದ್ರೆ ಇವರಿಬ್ರು ಬೇರೆ ಬೇರೆ ಅಂತ ಅರ್ಥ. ಅ ಪೋಯೆಟ್ ಅಂಡ್ ಅ ಸ್ಕ್ರಿಪ್ಟ್ ರೈಟರ್ ಅಂದ್ರೆ ಇವನೇ ಬೇರೆ, ಬಟ್ ಇಲ್ಲಿ ಇವರಿಬ್ಬರು ಒಬ್ಬನೇ ಆಗಿರ್ತಾನೆ. ಸೊ ಅದಕ್ಕೆ ನೋಡಿ, ಎರಡು ಪ್ರೊಫೆಷನ್ಸ್ ಬಗ್ಗೆ ಹೇಳುವಾಗ ಅವೆರಡೂ ಪ್ರೊಫೆಷನ್ ಒಂದೇ ವ್ಯಕ್ತಿಗೆ ಸಂಬಂಧಪಟ್ಟಿದ್ರೆ ಆರ್ಟಿಕಲ್ ಕೇವಲ ಒಂದೇ ಸಲ ಬಳಸಬೇಕು. ಎರಡು ಪ್ರೊಫೆಷನ್ ಬಗ್ಗೆ ಹೇಳಿದಾಗ ಈ ಎರಡು ಪ್ರೊಫೆಷನ್ಗಳು ಬೇರೆ ಬೇರೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದ್ದಲ್ಲಿ ನಾವು ಎರಡು ಆರ್ಟಿಕಲ್ ನ ಬಳಸಬೇಕಾಗುತ್ತೆ. ರೂಲ್ ನೆನ್ಪಿಡ್ಕೊಳ್ಳಿ. ಓಕೆನಾ? ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ ನಮಗೆ? ಆಪ್ಷನ್ ದ ರೈಟ್ ಆನ್ಸರ್. ನೆಕ್ಸ್ಟ್ 10th one. Have you heard of the bike accident that happened last night on Ma flyover? I must say it's a grotesque of all the accidents that occurred in the past 6 months on that flyer. Have you heard of the bike accident that happened last night on Ma flyover? I must say it's a grotesque of all the accidents that occurred in the past 6 months. ಚೆಕ್ ಮಾಡಿ ಒನ್ ಟೈಮ್. ಗ್ರೊಟೆಸ್ಕ್ ಅಂದ್ರೆ ತುಂಬಾ ಗ್ರೂಸಮ್ ಅಂತನ ಮೀನಿಂಗು. ಗ್ರೊಟೆಸ್ಕ್ ಅಂದ್ರೆ ಗ್ರೂಸಮ್. ಈ ಗ್ರೂಸಮ್ನ ನನಗೆ ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ. ಮಾರ್ನಿಂಗ್ ಸಿರಿ. ವಿಕೃತ ಅದೇ ಗ್ರೂಸಮ್. ಗ್ರೊಟೆಸ್ಕ್ ಅಂತೀವಿ ಅಥವಾ ಗ್ರೂಸಮ್ ಅಂತೀವಿ, ಅಂದ್ರೆ ವಿಕೃತ ಅಂತ. ಸಮೀರ್, ಗುಡ್ ಮಾರ್ನಿಂಗ್.
ಎರರ್ ಏನಿದೆ ಸರ್? ಎನಿಬಡಿ? ಗುಡ್ ಮಾರ್ನಿಂಗ್ ಸುಮಲತಾ. ಎನಿವನ್ ಎರರ್? ಹರ್ಡ್ ಅಬೌಟ್ ಬರಬೇಕು, ಇಲ್ಲಿ ಹರ್ಡ್ ಆಫ್ ಬರಲ್ಲ. ಹರ್ಡ್ ಅನ್ನೋದು ಫಿಕ್ಸ್ಡ್ ಪ್ರಿಪೋಸಿಷನ್ ತಗೊಳುತ್ತೆ ಸರ್. ಹರ್ಡ್ ಇಸ್ ಎ ವರ್ಬ್ ವಿಚ್ ಟೇಕ್ಸ್ ಅ ಫಿಕ್ಸ್ಡ್ ಪ್ರಿಪೋಸಿಷನ್ ಕಾಲ್ಡ್ ಅಬೌಟ್. ಡಿಡ್ ಯು ಹಿಯರ್ ಅಬೌಟ್ ಹಿಮ್? ಐ ಹರ್ಡ್ ಅಬೌಟ್ ಹಿಮ್. ಐ ಹರ್ಡ್ ಅಬೌಟ್ ಯುವರ್ ಗ್ರೇಟ್ ವರ್ಕ್. ಸೊ ಹರ್ಡ್ ಆದ್ಮೇಲೆ ಏನ್ ಬರ್ಬೇಕು ನನಗೆ? ಯಾವಾಗ್ಲೂ ಅಬೌಟ್ ಬರಬೇಕು. ಹರ್ಡ್ ಇಸ್ ಎ ವರ್ಬ್ ಟೇಕ್ಸ್ ಎ ಫಿಕ್ಸ್ಡ್ ಪ್ರಿಪೋಸಿಷನ್ ಅಬೌಟ್. ಸೊ ಅದಕ್ಕೆ ಎರರ್ ಏನಾಗುತ್ತೆ ನನಗೆ? ಎ ಇದೆ ಇಲ್ಲಿ. ಹರ್ಡ್ ಆಫ್ ಅಂತ ಹೇಳಿದಾನೆ. ಹರ್ಡ್ ಆಫ್ ಅನ್ನೋದು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನಡೆಯುತ್ತೆ. ಐ ಹರ್ಡ್ ಆಫ್ ಹಿಮ್ ಆರ್ ಡಿಡ್ ಯು ಹಿಯರ್ ಆಫ್ ಹಿಮ್ ಅನ್ನೋದು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನಡೆಯುತ್ತೆ. ಬಟ್ ರಿಟರ್ನ್ ಇಂಗ್ಲಿಷ್ಗೆ ಬಂದಾಗ ನಮಗೆ ಹರ್ಡ್ ಅಂದಾಗ ನಮಗೆ ಯಾವಾಗಲೂ ಅಬೌಟೇ ಬಳಸಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೀವು ಇಂಟರ್ಚೇಂಜ್ ಮುಗಿಸ್ಬಿಡೋಣ ಲಾಸ್ಟಿಗೆ. ಓಕೆ, ಏನಿದೆ ನೋಡಿ, PQRS ಅಥವಾ ಸೆಂಟೆನ್ಸ್ ರಿಅರೇಂಜ್ಮೆಂಟ್. ವಿ ಆಫನ್ ವಾಂಟ್ ಟು ಡೂ ಬಿಗ್ ಥಿಂಗ್ಸ್ without understanding them. In fact, everything in life that's remotely valuable requires a lot of work to achieve. Starting a business or building a career requires effort and build a strong foundation. So before we do something big, let's start small. Okay, ಅರ್ಥ ಮಾಡ್ಕೊಳ್ಳೋಣ ಫಸ್ಟ್ ಸೆಂಟೆನ್ಸ್ ನ. ಯಾವುದ್ರ ಬಗ್ಗೆ ಕಂಪ್ಲೀಟ್ ಕಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋಣ. ವಿ ಆಫನ್ ವಾಂಟ್ ಟು ಡೂ ಬಿಗ್ ಥಿಂಗ್ಸ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದಮ್. ಅಂದ್ರೆ ನಾವೆಲ್ಲ ದೊಡ್ಡ ಕೆಲಸಗಳು ಮಾಡ್ಬೇಕಂತ ಅನ್ಕೊಂತೀವಿ, ಅದ್ರ ಬಗ್ಗೆ ಏನು ತಿಳ್ಕೊಳ್ಳಾರ್ದೇ ಡೈರೆಕ್ಟ್ ಆಗಿ ಮಾಡಿಬಿಡ್ಬೇಕು ಅಂತ ಅನ್ಕೊಂತೀವಿ ಅಂತ ಹೇಳ್ತಿದ್ದಾನೆ. ಇನ್ ಫ್ಯಾಕ್ಟ್ ಎವ್ರಿಥಿಂಗ್ ಇನ್ ಲೈಫ್ ದಟ್ಸ್ ರಿಮೋಟ್ಲಿ ವ್ಯಾಲ್ಯೂಬಲ್ ರಿಕ್ವೈರ್ಸ್ ಅ ಲಾಟ್ ಆಫ್ ವರ್ಕ್ ಟು ಅಚೀವ್. ಸ್ಟಾರ್ಟಿಂಗ್ ಎ ಬಿಸ್ನೆಸ್ ಆರ್ ಬಿಲ್ಡಿಂಗ್ ಎ ಕೆರಿಯರ್ ರಿಕ್ವೈರ್ಸ್ ಎಫರ್ಟ್ and build a strong foundation. So before we do something big, let's start small. ನೋಡಿ, ಒಂದಂತರೂ ಫಿಕ್ಸ್ ಇಲ್ಲಿ. ಈ ಡಿ ಅನ್ನೋದು ಇ ಆದ್ಮೇಲೆ ಬರುತ್ತೆ ಕಂಪಲ್ಸರಿ. ಡಿ ಅನ್ನೋದು ಇ ಆದ್ಮೇಲೆ ಬರಲೇಬೇಕು. ಸೊ ಬಿಫೋರ್ ವಿ ಡೂ ಸಮಥಿಂಗ್ ಬಿಗ್, ಲೆಟ್ಸ್ ಸ್ಟಾರ್ಟ್ ಸ್ಮಾಲ್ ಅಂಡ್ ಬಿಲ್ಡ್ ಎ ಸ್ಟ್ರಾಂಗ್ ಫೌಂಡೇಶನ್. ಸೊ ನೋಡಿ, ಇದು ಕನ್ಕ್ಲೂಷನ್ ಸ್ಟೇಟ್ಮೆಂಟ್. ಅದು ಇದೆರಡು ಸೇರಿ ಕನ್ಕ್ಲೂಷನ್ ಸ್ಟೇಟ್ಮೆಂಟ್ ಅದು. ಸೊ ಇದು ನನಗೆ ಫೋರ್ತ್ ಸ್ಟೇಟ್ಮೆಂಟ್ ಆಗುತ್ತೆ, ಇದು ಫಿಫ್ತ್ ಸ್ಟೇಟ್ಮೆಂಟ್ ಆಗುತ್ತೆ, ಅದು ಫಿಕ್ಸ್. ಇವಾಗ ಈ ಮೂರರಲ್ಲಿ ಒಂದು ನನಗೆ ಫಸ್ಟ್ ಸ್ಟೇಟ್ಮೆಂಟ್ ಆಗಬೇಕು. ಯಾವ ತರ ಕಂಡಿಡಿಯನ್? ಇಲ್ಲಿ ನೋಡಿ, ಇನ್ ಫ್ಯಾಕ್ಟ್ ಎವ್ರಿಥಿಂಗ್ ಇನ್ ಲೈಫ್ ದಟ್ಸ್ ರಿಮೋಟ್ಲಿ ವ್ಯಾಲ್ಯೂಬಲ್ ರಿಕ್ವೈರ್ಸ್ ಅ ಲಾಟ್ ಆಫ್ ಎಫರ್ಟ್ ಅಂತ ಹೇಳಿದಾನೆ. ಇದಕ್ಕಂತ ಇನ್ ಫ್ಯಾಕ್ಟ್ ಅಂತ ಹೇಳಿದಾನೆ ಅಂದ್ರೆ ಇದಕ್ಕಂತ ಮುಂಚೆ ಏನೋ ಒಂದು ಸ್ಟೇಟ್ಮೆಂಟ್ ಹೇಳಿದ ಮೇಲೆನೆ ನಾವು ಇನ್ ಫ್ಯಾಕ್ಟ್ ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಹೇಗೆ ಅಂತ ಹೇಳ್ತೀವಿ ನೋಡಿ, ನೀವು ಯಾರನ್ನಾದ್ರೂ ಒಬ್ಬ ಹೀರೋ ಕಂಡಾಗ, ಸರ್ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಯೋರ್ಸ್, ಇನ್ ಫ್ಯಾಕ್ಟ್ ಐ ವಾಚ್ ಆಲ್ ದ ಮೂವೀಸ್ ಆಫ್ ಯೋರ್ಸ್ ಅಂತೀವಿ. ಓಕೆನಾ? ಸೊ ಇನ್ ಫ್ಯಾಕ್ಟ್ ಅಂತ ಮುಂಚೆ ಇನ್ನೊಂದು ಸ್ಟೇಟ್ಮೆಂಟ್ ಬರಲೇಬೇಕು. ಇದು ಫಸ್ಟ್ ಸ್ಟೇಟ್ಮೆಂಟ್ ಆಗಲ್ಲ. ಸ್ಟಾರ್ಟಿಂಗ್ ಎ ಬಿಸ್ನೆಸ್ ಆರ್ ಬಿಲ್ಡಿಂಗ್ ಎ ಕೆರಿಯರ್ ರಿಕ್ವೈರ್ಸ್ ಎಫರ್ಟ್. ವಿ ಆಫನ್ ವಾಂಟ್ ಟು ಡೂ ಥಿಂಗ್ಸ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದಮ್. ಓಕೆ, ಇವೆರಡರಲ್ಲಿ ಯಾವ್ದು ಫಸ್ಟ್ ಸ್ಟೇಟ್ಮೆಂಟ್ ಆಗುತ್ತೆ? ನನ್ನ ಪ್ರಕಾರ ಏನೇ ಫಸ್ಟ್ ಸ್ಟೇಟ್ಮೆಂಟ್ ಆಗುತ್ತೆ, ಯಾಕೆ ಅನ್ನೋದು ಕೂಡ ಹೇಳ್ತೇನೆ ನೋಡಿ. ಇಲ್ಲಿ ಡೈರೆಕ್ಟ್ ಆಗಿ ಬಿಸ್ನೆಸ್ ಅಂಡ್ ಬಿಲ್ಡಿಂಗ್ ಎ ಕೆರಿಯರ್ ರಿಕ್ವೈರ್ಸ್ ಎಫರ್ಟ್ ಅಂತ ಹೇಳ್ಬಿಟ್ಟಿದ್ದಾನೆ. ಬಟ್ ಇಲ್ಲಿ ಏನ್ ಹೇಳ್ತಿದ್ದಾನೆ? ಇಲ್ಲಿ ಗ್ರೇಟರ್ ಕಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇದ್ದಾನೆ. ಓಕೆನಾ? ಇಲ್ಲಿ ಬಿಲ್ಡಿಂಗ್ ಎ ಕೆರಿಯರ್ ಬಗ್ಗೆ ಮಾತಾಡ್ತಿದ್ದಾನೆ ಅಥವಾ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದಾನೆ. ಬಟ್ ಇಲ್ಲಿ ನೋಡಿದ್ರೆ ವಿ ಆಫನ್ ವಾಂಟ್ ಟು ಡೂ ಬಿಗ್ ಥಿಂಗ್ಸ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ದೆಮ್. ಇದು ಗ್ರೇಟರ್ ಕಂಟೆಕ್ಸ್ಟ್. ಬರೀ ಬಿಸ್ನೆಸ್ ಅಥವಾ ಕೆರಿಯರ್ ಅಲ್ಲ, ಓವರ್ ಆಲ್ ಆಗಿ ಎಲ್ಲದ್ರ ಬಗ್ಗೆನೂ ಮಾತಾಡ್ತಿದ್ದಾನೆ. ಸೊ ದಿಸ್ ಹ್ಯಾಸ್ ಟು ಬಿ ಅವರ್ ಫಸ್ಟ್ ಸ್ಟೇಟ್ಮೆಂಟ್. ಫಸ್ಟ್ ಸ್ಟೇಟ್ಮೆಂಟ್ ಶುಡ್ ಬಿ ಎ. ಎ ಇಸ್ ದ ರೈಟ್ ಆನ್ಸರ್. ಹೌದಾ? ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ ನನಗೆ? ಎ ಆಗುತ್ತೆ. ಇವಾಗ ಇದು ನೋಡಿ, ಇದಾದ್ಮೇಲೆ ಬಿ ಬರುತ್ತಾ? ಅಬ್ಸರ್ವ್ ಮಾಡೋಣ. We want to do big things without understanding them. In fact, everything in life that's remotely valuable requires a lot of work to achieve ಅಂತ ಹೇಳ್ತಿದ್ದಾನೆ. No, ನೋಡಿ, this is not related to this because in fact everything in life that remotely valuable acquires a lot of work to achieve. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಓಕೆ, ಬಟ್ ಇಲ್ಲಿಗೆ ಬನ್ನಿ. ಸ್ಟಾರ್ಟಿಂಗ್ ಎ ಬಿಸ್ನೆಸ್ ಆರ್ ಬಿಲ್ಡಿಂಗ್ ಎ ಕೆರಿಯರ್ ರಿಕ್ವೈರ್ಸ್ ಎಫರ್ಟ್ ಅಂತ ಹೇಳ್ತಿದ್ದೆ. ಇನ್ ಫ್ಯಾಕ್ಟ್ ಎವ್ರಿಥಿಂಗ್ ಇನ್ ಲೈಫ್ ದಟ್ಸ್ ರಿಮೋಟ್ಲಿ ವ್ಯಾಲ್ಯೂಬಲ್ ರಿಕ್ವೈರ್ಸ್ ಅ ಲಾಟ್ ಆಫ್ ವರ್ಕ್ ಟು ಅಚೀವ್. ಇಲ್ಲಿ ನೋಡಿ, ಎಫರ್ಟ್ ಬಗ್ಗೆ ಮಾತಾಡ್ತಿದ್ದಾನೆ. ಇದು ಎಫರ್ಟ್ ಬಗ್ಗೆ ಮಾತಾಡ್ತಿದ್ದಾನೆ. ಇಲ್ಲೇನ್ ಮಾಡ್ತಿದ್ದಾನೆ? ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ವರ್ಕ್ ಟು ಅಚೀವ್. ಇದು ಕೂಡ ಎಫರ್ಟ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಹೌದಾ? ಸೊ ಈ ಇನ್ಫ್ಯಾಕ್ಟ್ ಅನ್ನೋ ಸ್ಟೇಟ್ಮೆಂಟ್ ಇದು ಯಾವಾಗ ಬರಬೇಕು? ಆದ್ಮೇಲೆ ಬರಬೇಕು. ಅದಕ್ಕೆ ನನಗೆ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗುತ್ತೆ? ಸಿ ಆಗುತ್ತೆ. ಥರ್ಡ್ ಸ್ಟೇಟ್ಮೆಂಟ್ ಬಿ ಆಗುತ್ತೆ. ಚೆಕ್ ಮಾಡೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ಸಿ ಆಗಬೇಕು.
perfect. Okay, starting a business or building a career requires effort. Fact. Everything in life that's remotely valuable requires a lot of work to achieve. So ನನಗೆ ಸಿ ಆದ್ಮೇಲೆ ಬಿ ಬರುತ್ತೆ, ಸಿ ಆದ್ಮೇಲೆ ಬಿ ಬರುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ, ಯಾವ ಸ್ಟೇಟ್ಮೆಂಟ್ ಇದು? ಥರ್ಡ್ ಸ್ಟೇಟ್ಮೆಂಟ್ ಶುಡ್ ಬಿ ಬಿ. ಸೊ ಬಿ ಇಸ್ ದ ರೈಟ್ ಆನ್ಸರ್. ನಾವು ಇಲ್ಲಿಗೆ ಬಂದ್ರೆ ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಾನು, ಇ ಆದ್ಮೇಲೆ ಡಿ ಬರಬೇಕು. ಇ ಬಿ ದ ಫೋರ್ತ್ ಸ್ಟೇಟ್ಮೆಂಟ್, ಡಿ ಮಸ್ಟ್ ಬಿ ದ ಫಿಫ್ತ್ ಸ್ಟೇಟ್ಮೆಂಟ್. ಫೋರ್ತ್ ಸ್ಟೇಟ್ಮೆಂಟ್ ಇ ಆಗಬೇಕು, ಪರ್ಫೆಕ್ಟ್. ಫಿಫ್ತ್ ಸ್ಟೇಟ್ಮೆಂಟ್ ಇನ್ನು ಒಂದೇ ಉಳಿದಿರೋದು, ಯಾವುದು? ಡಿ ಆಗುತ್ತೆ ಅಷ್ಟೇ. ಗಾಟ್ ಇಟ್. ನೆಕ್ಸ್ಟ್ ಹೋಗ್ಬಿಡೋಣ. ಮಧು ವಾಯ್ಸ್ ನನ್ನ ಕಡೆಯಿಂದ ಕರೆಕ್ಟ್ ಇದೆ ರೀ, ಒಂದು ಸ್ವಲ್ಪ ನಿಮ್ಮ ಡಿವೈಸ್ ಚೆಕ್ ಮಾಡ್ಕೊಳ್ಳಿ ಅಪ್ಪ, ಆದರೆ ಇಯರ್ಫೋನ್ಸ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ಕೊಳ್ಳಿ. ಓಕೆ, ಸೊ ಪಿ ಕ್ಯೂ ಆರ್ ಎಸ್ ಮುಗಿತಾ? ನೆಕ್ಸ್ಟ್ ಯಾವ್ದು ಸರ್? ಇದಕ್ಕಿಂತ ಮುಂಚೆ ಯಾವ ಮಾಡಿದ್ವಿ? ಆಯಿತು. ಇದೇನಿದೆ? ಮಿಸ್ಪೆಲ್ಟ, ರಿಅರೇಂಜ್ಮೆಂಟ್. ಓಕೆ, ರಿಅರೇಂಜ್ಮೆಂಟ್ ಚೆಕ್ ಮಾಡೋಣ ಏನಿದೆ ನೋಡಿ. ಇನ್ ಎ ಕ್ರೀಸ್ ಟು ಎಕ್ಸ್ಪ್ಲಾಯ್ಟ್ ದ ಅಪರ್ಚುನಿಟಿ. ಇನ್ ಎ ಕ್ರೀಸ್ ಟು ಅನ್ನೋದು ಬರೋದೇ ಇಲ್ಲ, ಇಲ್ಲೇ ಹೋಯ್ತಿದ್ದಾನೆ. ಓಕೆ, ಇನ್ ಎ ಕ್ರೀಸ್ ಟು ಇನ್ ಆನ್ ಅಂತಿದೆ. ಆನ್ ಆದ್ಮೇಲೆ ನನಗೆ ಏನ್ ಬರ್ಬೇಕಪ್ಪ? ಇಲ್ಲಿ ನೌನ್ ಬರಲೇಬೇಕಾ? ಇಲ್ಲಿ ಆರ್ಟಿಕಲ್ ಇದೆನಾ? ನೌನ್ ಬರ್ಬೇಕಾ? ವೋವೆಲ್ ಸೌಂಡ್ ಇಂದ ಶುರುವಾಗೋದು ಯಾವ್ದಿದೆ ನೋಡಿ. ಎಕ್ಸ್ಪ್ಲಾಯ್ಟ್, ಇನ್ ಆನ್ ಎಕ್ಸ್ಪ್ಲಾಯ್ಟ್ ಟು ಬರಲ್ಲ. ಇನ್ನು ಮಿಸ್ಫೀಲ್ಡಿಂಗ್ ಬರಲ್ಲ. ಅಟೆಂಪ್ಟ್ ಇದೆ ನೋಡಿ, ಏನಿದೆ? ಇನ್ ಆನ್ ಅಟೆಂಪ್ಟ್ ಟು ಎಕ್ಸ್ಪ್ಲಾಯ್ಟ್ ದ ಅಪರ್ಚುನಿಟಿ ಅರೈಸಿಂಗ್ ಫ್ರಮ್ ಫೀಲ್ಡರ್ಸ್ ಮಿಸ್ಫೀಲ್ಡಿಂಗ್, ಆಫನ್ the batsman on the crease start running between the wickets to take a quick single. So ಯಾವ್ದಾಯ್ತು? ಎ ಮತ್ತು ಡಿ ಇದೇನ ಆಪ್ಷನ್? ಎ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. So Rahul informed Shimal about the date of the class test. Shimal has forgotten the date and has come to school. ಇಲ್ಲಿವರೆಗೆ ಎಲ್ಲ ಕರೆಕ್ಟ್ ಇದೆ ರೀ. ವಿತೌಟ್ ಪಜಲ್ಡ್ ದ ಲೆಸನ್ಸ್, ಅಲ್ಲೇ ತಪ್ಪೋಯ್ತಲ್ಲ. ಏನ್ ಬರಬಾರ್ದಲ್ಲಿ? ವಿತೌಟ್ ಪಜಲ್ಡ್ ದ ಲೆಸನ್ಸ್ ಬರಬಾರ್ದು ನಮಗೆ. ವಿತೌಟ್ ಪ್ರಿಪೇರಿಂಗ್ ದ ಲೆಸನ್ಸ್ ವಿಚ್ ಹ್ಯಾಸ್ ಮೇಡ್ ಶಿಮಲ್ ಪಜಲ್ಡ್. ಸೊ ಯಾವ್ಯಾವ ಚೇಂಜ್ ಆಗ್ಬೇಕಿಲ್ಲ ನನಗೆ? ಇ ಮತ್ತು ಇ ಆಪ್ಷನ್ ಇದೆನಾ? ಇ ಅಂಡ್ ಇ ಇಸ್ ದ ರೈಟ್ ಆನ್ಸರ್. 13th, ಟು ಗೋ ಕಂಪೆಲ್ಡ್. ದ ಗೋ ಕಂಪೆಲ್ಡ್ ಹೆಂಗ್ ಆಗತ್ರಿ? ಇಲ್ಲಿ ಏನಿದೆ? ಆರ್ಟಿಕಲ್ ದಾ ಇದೆ ಅಂದ್ರೆ ಏನದು? ನೆಕ್ಸ್ಟ್ ನೌನ್ ಬರಬೇಕು, ಹೌದಾ? ನೌನ್ ಬರಬೇಕು. ಬಟ್ ಗೋ ಅನ್ನೋದೇನಾಯ್ತು? ವರ್ಬ್ ಆಯ್ತು. ಸೊ ನನಗೆ ಇಲ್ಲಿ ಗೋ ಅನ್ನೋದು ಹೋಗ್ಲೇಬೇಕು. ಎಲ್ಲಿಗೆ ಹೋಗುತ್ತೆ? ಗೋ ಏನಿದೆ? ಎ. ಓಕೆ, ದ ಗೋ ಕಂಪೆಲ್ಡ್ ರಾಜನ ದ ಸರ್ಕಮ್ಸ್ಟೆನ್ಸಸ್ ಕಂಪೆಲ್ಡ್ ರಾಜ ಕರೆಕ್ಟ್ ಆಗುತ್ತೆ ನೋಡಿ. ಸರ್ಕಮ್ಸ್ಟೆನ್ಸಸ್, ಪರಿಣಾಮಗಳು. ಸರ್ಕಮ್ಸ್ಟೆನ್ಸಸ್ ಅಂದ್ರೆ ಪರಿಣಾಮಗಳು ಅಲ್ಲ, ಎಕ್ಸಾಕ್ಟ್ಲಿ ಸಂದರ್ಭಗಳು. ಸಂದರ್ಭಗಳನ್ನ ನಾವೇನಂತೀವಿ? ಸರ್ಕಮ್ಸ್ಟೆನ್ಸಸ್ ಅಂತೀವಿ. ಓಕೆ, ಸೊ ದ ಸರ್ಕಮ್ಸ್ಟೆನ್ಸಸ್ ಕಂಪೆಲ್ಡ್ ರಾಜ ಟು ಗೋ ಔಟ್ ಇನ್ ದ ಆಫ್ಟರ್ನೂನ್. ಏನಾಗುತ್ತೆ? ಎ ಬಿ ಜೊತೆ ಸಿ ಇ ಕೂಡ ಇದೆನಾ? ಓಕೆ, ಬಟ್ ನೋಡೋದೇ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಆಗ್ಬಿಡ್ಬೋದು. ಯಾಕೆ? ನಮಗೆ ಗೊತ್ತು ಎ ಬಿ ಅನ್ನೋದು ಕಂಪಲ್ಸರಿ ಆಗೇ ಆಗುತ್ತಾ? ಎ ಬಿ ಇರೋ ಆಪ್ಷನ್ ಇದೊಂದೇ ಇದೆನಾ? ಇನ್ನೆಲ್ಲಿ ಇಲ್ವಾ? ರೈಟ್. ಸೊ ನೀವು ಸಿ ಚೆಕ್ ಮಾಡಬಹುದು, ಬಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಆಪ್ಷನ್ ಆಗ್ಲೇಬೇಕಲ್ವಾ, ಇದು ಬೇರೆ ಆಗಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ 14th, ಲಾಸ್ಟ್ ನೈಟ್ ವೆನ್ ಐ ವಾಸ್ ಲುಕ್ಡ್ ಆನ್ ದ ಮ್ಯಾಟ್. ಲುಕ್ಡ್ ಆನ್ ದ ಮ್ಯಾಟ್ ಹೆಂಗ್ ಬರುತ್ತೆ? ಲುಕ್ಡ್ ಆನ್ ದ ಮ್ಯಾಟ್ ಬರಲ್ವಲ್ಲ. ವೆನ್ ಐ ವಾಸ್ ಲೈಯಿಂಗ್ ಆನ್ ದ ಮ್ಯಾಟ್ ಬರುತ್ತೆ. ಲುಕ್ಡ್ ಆನ್ ದ ಮ್ಯಾಟ್ ಬರಲ್ಲ. ವೆನ್ ಐ ವಾಸ್ ಲೈಯಿಂಗ್, ಲುಕ್ಡ್ ಎಟ್ ದ ಮ್ಯಾಟ್. ಇಲ್ಲಿ ಲುಕ್ಡ್ ಇದ್ದಾಗ ಒಂದು ವೇಳೆ ಇಲ್ಲಿ ಎಟ್ ಇದ್ರೆ ಇಲ್ಲಿ ಲುಕ್ಡ್ ಕರೆಕ್ಟ್ ಆಗ್ತಿತ್ತು. ಲುಕ್ಡ್ ಎಟ್ ದ ಮ್ಯಾಟ್ ಬರ್ತಿತ್ತು, ಬಟ್ ಲುಕ್ಡ್ ಆನ್ ದ ಮ್ಯಾಟ್ ಬರಲ್ಲ. ಓಕೆ, ಐ ವಾಸ್ ಲೈಯಿಂಗ್ ಆನ್ ದ ಮ್ಯಾಟ್. ಸೊ ಯಾವ್ಯಾವ ಚೇಂಜ್ ಆಗಬೇಕು? ಎ ವಿತ್ ಸಿ ಆಪ್ಷನ್ ಇದೆನಾ? ಎಸ್, ಮುಗಿದೋಯ್ತು. ನೆಕ್ಸ್ಟ್, ದ ಓಲ್ಡ್ ಕಬೋರ್ಡ್ ಐ ಫೌಂಡ್. ಇನ್ ದ ಓಲ್ಡ್ ಕಬೋರ್ಡ್ ಐ ಫೌಂಡ್ ಡಿಫ್ಲೇಟೆಡ್ ಬುಕ್ಸ್. ಡಿಫ್ಲೇಟೆಡ್ ಬುಕ್ಸ್ ಬರಲ್ಲಪ್ಪ, ಡಿಫ್ಲೇಟೆಡ್ ಬುಕ್ಸ್ ಬರಲ್ಲ. ಓಲ್ಡ್ ಬುಕ್ಸ್ ಬರುತ್ತೆ, ಡಿಫ್ಲೇಟೆಡ್ ಬಲೂನ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್, ಕ್ರೀಸ್ಡ್ ರಬ್ಬರ್ ಟ್ಯೂಬ್ಸ್ ಬರಲ್ಲ. ಕ್ರೀಸ್ಡ್ ರಬ್ಬರ್ ಟ್ಯೂಬ್ಸ್ ಬರಲ್ಲ. ಇನ್ಫ್ಲೇಟೆಡ್ ರಬ್ಬರ್ ಟ್ಯೂಬ್ಸ್ ಬರುತ್ತೆ. ಇನ್ಫ್ಲೇಟೆಡ್ ರಬ್ಬರ್ ಟ್ಯೂಬ್ಸ್ ಬರುತ್ತೆ. ಅಂಡ್ ಕ್ರೀಸ್ಡ್ ಕ್ಲಾತ್ಸ್ ಅಂಡ್ ಬ್ರೋಕೆನ್ ಟಾಯ್ಸ್. ಇದು ಕರೆಕ್ಟ್ ಇದೆ ನೋಡಿ. ಆರ್ಡರ್ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಅಡ್ಜೆಕ್ಟಿವ್ಸ್ ಇವೆಲ್ಲ ಏನು? ಅಡ್ಜೆಕ್ಟಿವ್ಸ್. ಡಿಫ್ಲೇಟೆಡ್ ಅಡ್ಜೆಕ್ಟಿವ್ ಆಯ್ತು, ಓಲ್ಡ್ ಅನ್ನೋದು ಅಡ್ಜೆಕ್ಟಿವ್, ಕ್ರೀಸ್ಡ್ ಅನ್ನೋದು ಅಡ್ಜೆಕ್ಟಿವ್, ಇನ್ಫ್ಲೇಟೆಡ್ ಅನ್ನೋದು ಕೂಡ ಅಡ್ಜೆಕ್ಟಿವ್. ಓಕೆನಾ?
ಸೊ ಈಗ ಒಂದೊಂದಕ್ಕೂ ಮೀನಿಂಗ್ ಹೇಳ್ತೀನಿ ನೋಡಿ. ಈಗ ಬುಕ್ಸ್, ಹಳೆ ಬುಕ್ಸ್, ಕಬೋರ್ಡ್ ಓಪನ್ ಮಾಡಿದಾಗ ಏನೇನು ಸಿಕ್ಕು? ಹಳೆ ಬುಕ್ಸ್ ಸಿಕ್ಕಿರ್ತವೆ. ಓಕೆ, ಸೊ ಡಿಫ್ಲೇಟೆಡ್ ಅಂದ್ರೆ ಏನು? ಗಾಳಿ ತೆಗೆದಿರುವ ಬೆಲೂನ್ಸ್. ಓಕೆ, ಸೊ ಗಾಳಿ ತೆಗೆದ್ಬಿಟ್ಟು ಹೋಲ್ಸ್ ಬಿದ್ಬಿಟ್ಟಿರುತ್ತಲ್ಲ, ಅವನ್ನ ನಾವೇನಂತೀವಿ? ಡಿಫ್ಲೇಟೆಡ್ ಬೆಲೂನ್ಸ್ ಅಂತೀವಿ. ಓಕೆ, ಮತ್ತೆ ರಬ್ಬರ್ ಟೈರ್ಸ್, ಇನ್ಫ್ಲೇಟೆಡ್ ರಬ್ಬರ್ ಟೈರ್ಸ್, ಕೆಲ್ಸಕ್ಕೆ ಬರಲಾರ್ದ ಟೈರ್ಸ್ ಇರ್ತಾವಲ್ಲ, ಅವನ್ನ ನಾವೇನಂತೀವಿ? ಇನ್ಫ್ಲೇಟೆಡ್ ರಬ್ಬರ್ ಟೈರ್ಸ್ ಅಂತೀವಿ. ನೆಕ್ಸ್ಟ್ ಕ್ರೀಸ್ಡ್ ಕ್ಲಾತ್ಸ್ ಅಂದ್ರೆ ಆಯಿಲ್ ಎಲ್ಲ ಅಂಟ್ಕೊಂಡಿರುತ್ತಲ್ಲ ಬಟ್ಟೆಗಳಿಗೆ, ಆಯಿಲ್ ಎಲ್ಲ ಅಂಟ್ಕೊಂಡಿರುತ್ತಲ್ಲ, ಸೊ ಅದನ್ನ ನಾವೇನಂತೀವಿ? ಕ್ರೀಸ್ಡ್ ಕ್ಲಾತ್ಸ್ ಅಂತೀವಿ. ಓಕೆ, ಅಂಡ್ ಬ್ರೋಕೆನ್ ಟಾಯ್ಸ್ ಕರೆಕ್ಟ್ ಇದೆ. ಏನೇನು ಚೇಂಜ್ ಆಗ್ಬೇಕ್ರಿ? ಎ ಬಿ ಚೇಂಜ್ ಆಗಬೇಕು, ಮತ್ತೆ CD, ABCD. 16ನೇ ಪ್ರಶ್ನೆ. The 20th Party Congress is important because it is expected to dash the continuance of Mr. Xi as the China's top leader. Expected to dash the continuance. So, remorse, demise, endorse, exaggerate, relieve. ಏನಾಗುತ್ತೆ ಹೇಳಿ ಬೇಗ ಬೇಗ ಆನ್ಸರ್. ದ 20th Party Congress is important. ಯಾಕೆ ಇಂಪಾರ್ಟೆಂಟ್? ಬಿಕಾಸ್ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಡ್ಯಾಶ್ ದ ಕಂಟಿನ್ಯೂಯನ್ಸ್ ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇದರಲ್ಲಿ? ಇಟ್ ಈಸ್ ದರ್ ಎಕ್ಸ್ಪೆಕ್ಟೆಡ್ ಟು ಎಂಡೋರ್ಸ್ ಆಗಬೇಕು. ಸರ್ ಎಂಡೋರ್ಸ್ ಅಂದ್ರೆ ಏನು? ಪ್ರಮೋಷನ್ಸ್. ನಾನು ಲಾಸ್ಟ್ ಕ್ಲಾಸಲ್ಲಿ ಐ ಥಿಂಕ್ ಯಾವುದೋ ಇದರಲ್ಲಿ ಬಂದಿತ್ತು, ನಮಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಲ್ಲಿ ಬಂದಿತ್ತು ಎಂಡೋರ್ಸ್ ಅನ್ನೋ ವರ್ಡ್. ಓಕೆನಾ? ಎಂಡೋರ್ಸ್ಮೆಂಟ್ಸ್ ಅಂದ್ರೆ ಪ್ರಮೋಷನ್ಸ್ ಆಗಿರುತ್ತೆ. ಸೊ ಎಕ್ಸ್ಪೆಕ್ಟೆಡ್ ಟು ಪ್ರಮೋಟ್ ದ ಕಂಟಿನ್ಯೂಯನ್ಸ್. ಸೊ ಇದ್ರ ಬಗ್ಗೆನೆ ಎಲ್ಲರೂ ಇದನ್ನೇ ಮಿಸ್ಟರ್ ಝೀನ ಕಂಟಿನ್ಯೂ ಮಾಡಬೇಕು ಅಂತ ಎಲ್ಲರೂ ಪ್ರೋತ್ಸಾಹ ಮಾಡ್ತಾರೆ. ಸೊ ಅದನ್ನೇ ನಾವೇನಂತೀವಿ? ಎಂಡೋರ್ಸ್ ಅಂತೀವಿ. ಸೊ ರಿಮಾರ್ಸ್ ಅಂದ್ರೆ ನಿಮ್ಗೆ ಹೆಂಗ್ ಕೇಳಬೇಕು? ಕನ್ನಡ ಮೀನಿಂಗ್ ತೆಗೀರಿ ಒಂದು ಟೈಮ್. ನಮ್ ಪಶ್ಚಾತ್ತಾಪ. ರಿಮಾರ್ಸ್ ಅಂದ್ರೆ ಪಶ್ಚಾತ್ತಾಪ. ಇನ್ನೊಂದು ವರ್ಡ್ ಇದೆ ರಿಮಾರ್ಸಿಗೆ, ಏನದು ಇಂಗ್ಲಿಷಲ್ಲಿ? ಯಾಕೆ ಬರ್ತಾ ಇಲ್ಲ ಸಡನ್ ಆಗಿ? ಓಕೆ, ನೆನಪು ಬರ್ತಾ ಇಲ್ಲ ಸರ್, ನೆನಪು ಬಂದ್ರೆ ಹೇಳ್ತೀನಿ. ರಿಮಾರ್ಸ್ ಅಂದ್ರೆ ಪಶ್ಚಾತ್ತಾಪ. ಓಕೆ, ಬರ್ಕೊಂಬಿಡಿ ಮೀನಿಂಗ್. ರಿಮೋರ್ಸ್ ಅಂದ್ರೆ ಏನು? ಪಶ್ಚಾತ್ತಾಪ. ಡಿಮೈಸ್ ಅಂದ್ರೆ ಸಾವು. ಎಕ್ಸಾಜರೇಟ್ ಅಂದ್ರೆ ಏನು? ಯಾವುದ್ರ ಬಗ್ಗೆ ಆದ್ರೂ ಹೆಚ್ಚಾಗಿ ಹೇಳುವುದನ್ನ ಎಕ್ಸಾಜರೇಟ್ ಅಂತೀವಿ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ನ್ಯೂಸ್ ಚಾನಲ್ಗಳು. ಯಾವುದೋ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಂದು ಕರು ಹುಟ್ಟಿರುತ್ತೆ. ಒಂದು ಕರು ಯೂಶಲಿ 4 ಕಾಲು ಇರೋ ಬದಲು 5 ಕಾಲು ಆಗಿರ್ತದೆ. ಅದು ಜೆನೆಟಿಕ್ ಡಿಫಾರ್ಮಿಟಿ ಅಂತೀವಿ. ಇವ್ರು ಅಲ್ಲಿಗೆ ಹೋಗ್ತಾರೆ, ಅದ್ರ ಮೇಲೆ ಒಂದು ಅರ್ಧ ತಾಸು ಆರ್ಟಿಕಲ್ ಮಾಡ್ತಾರೆ, ಪವಾಡ ಕರು ಅಂತಾರೆ. ಓಕೆನಾ? ಸೊ ಅದಕ್ಕೊಂದು ಸೂಪರ್ಫಿಷಿಯಲ್ ಮೀನಿಂಗ್ಸ್ ಕೊಡ್ತಾರೆ. ಇದನ್ನೇನಂತೀವಿ? ಎಕ್ಸಾಜರೇಷನ್. ಚಿಕ್ಕದಿರೋದನ್ನು ಬಹಳ ದೊಡ್ಡದಾಗಿ ಮಾತಾಡ್ತೀವಲ್ಲ, ಅದನ್ನೇನಂತೀವಿ ನಾವು? ಎಕ್ಸಾಜರೇಷನ್ ಅಂತೀವಿ. ಕನ್ನಡ ಮೀನಿಂಗ್ ಏನಿದೆ ನೋಡಿ? ಉತ್ಪ್ರೇಕ್ಷಿತ ಅಂತ. ಉತ್ಪ್ರೇಕ್ಷಿತ. ಓಕೆ, ನೆಕ್ಸ್ಟ್ ರಿಲೀಫ್ ಇನ್ ಕನ್ನಡದಲ್ಲಿ ಏನಂತಾರೆ ಇವಾಗ? ರಿಲೀಫ್ ಅಂದ್ರೆ ರಿಲೀಫ್, ಪರಿಹಾರ. ಓಕೆ, ಆ ರಿಲೀಫ್ ಬೇರೆ ಆಯ್ತು. ಓಕೆ, ರಿಲೀಫ್ ಅಂದ್ರೆ ಎರಡು ತರ ಬರುತ್ತೆ. ಒಂದು ಫ್ಲಡ್ ರಿಲೀಫ್ ಫಂಡ್ಸ್ ಅಂತೀವಿ, ಹೌದಾ? ಫ್ಲಡ್ ರಿಲೀಫ್ ಫಂಡ್ಸ್ ಅಂತೀವಿ, ಹೌದಾ? ಸೊ ಎಲ್ಲಾದ್ರೂ ನಮಗೆ ಫ್ಲಡ್ಸ್ ಬಂದ್ಬಿಟ್ಟು ಸೊ ತುಂಬಾ ಬೆಳೆ ಎಲ್ಲ ನಾಶ ಆದಾಗ ಗವರ್ಮೆಂಟ್ ವಿಲ್ ರಿಲೀಸ್ ರಿಲೀಫ್ ಫಂಡ್ಸ್ ಅಂತೀವಿ. ಸೊ ಅದೇನದು? ಪರಿಹಾರ. ರಿಲೀಫ್ ಅನ್ನೋದು ಆ ಪ್ಲೇಸಲ್ಲಿ ಏನಾಗುತ್ತೆ? ಪರಿಹಾರ ಆಗುತ್ತೆ. ಸೊ ಇನ್ನೊಂದು ರೆಸ್ಟ್ ಮಾಡೋದನ್ನು ಕೂಡ ನಾವು ರಿಲೀಫ್ ಅಂತೀವಿ. ಫೈನಲಿ ಐ ಗಾಟ್ ದ ರಿಲೀಫ್ ವಾಟ್ ಐ ಎಕ್ಸ್ಪೆಕ್ಟೆಡ್. ಸೊ ಅದೇ ರೆಸ್ಟ್ ಮಾಡೋದು ಕೂಡ ಇದು. ಮಾರ್ನಿಂಗ್ ಕವಿತಾ. ನೆಕ್ಸ್ಟ್ ರಿಲ್ಯಾಕ್ಸ್ ಕೂಡ ಆಗುತ್ತೆ. ಎಸ್, ಎಕ್ಸಾಕ್ಟ್ಲಿ. Prime Minister Narendra Modi will be traveling to Germany and Denmark on a dash visit in the first week of May. Enta visit? Bilateral, collateral, unilateral, quadrilateral, ipsilateral. ಇದೇನೋ ನನಗೂ ಗೊತ್ತಿಲ್ಲ. ಇಪ್ಸಿಲ್ಯಾಟ್ರಲ್ ಒಂದು ಚೆಕ್ ಮಾಡ್ಕೊಂಬಿಡಿ. ಇಪ್ಸಿಲ್ಯಾಟ್ರಲ್ ಅಂದ್ರೆ ಏನೋ ನನಗೂ ಗೊತ್ತಿಲ್ಲ ಅದು. ಇಲ್ಲಿ ಏನು ಬರುತ್ತೆ?
ಯಾವ ಯಾವ ವಿಸಿಟ್ ಅಂತೀವಿ? ಇವಾಗ ಜರ್ಮನಿಗೆ ಮತ್ತು ಡೆನ್ಮಾರ್ಕಿಗೆ ಹೋಗ್ತಿದ್ದಾರೆ, ಇಂಥಗಳನ್ನ ಏನ್ ವಿಸಿಟ್ಸ್ ಅಂತೀವಿ? ಬೈಲ್ಯಾಟರಲ್ ವಿಸಿಟ್ ಅಂತೀವ, ಕೊಲಾಟರಲ್ ವಿಸಿಟ್ ಅಂತೀವ, ಯೂನಿಲ್ಯಾಟರಲ್ ವಿಸಿಟ್ ಅಂತೀವ, ಕ್ವಾಡ್ರಿಲ್ಯಾಟರಲ್ ವಿಸಿಟ್ ಅಂತೀವ, ಇಪ್ಸಿಲ್ಯಾಟರಲ್ ವಿಸಿಟ್ ಅಂತೀವ. ಏನಾಗುತ್ತೆ? ಬೈಲ್ಯಾಟರಲ್ ಇಸ್ ದ ರೈಟ್ ಆನ್ಸರ್. ಬೈ ಅಂದ್ರೆ ಏನು? ಟು. ಲ್ಯಾಟ್ರಲ್ ಅಥವಾ ಪ್ಯಾರಲಲ್. ಓಕೆ, ಸೊ ಇಬ್ಬರ ಮಧ್ಯದಲ್ಲಿ, ಲ್ಯಾಟ್ರಲ್ ಅಂದ್ರೆ ಪ್ಯಾರಲಲ್ ಅಲ್ಲ, ಸಾರಿ, ಸೇಮ್ ಲೈನ್ ಅಲ್ಲಿರೋದನ್ನ ಲ್ಯಾಟ್ರಲ್ ಅಂತೀವಿ. ಓಕೆನಾ? ಇಬ್ಬರ ಮಧ್ಯದಲ್ಲಿ ಇಂಡಿಯಾ ಜರ್ಮನಿ ಅವೆರಡರದು ಒಂದು ಬೈಲ್ಯಾಟ್ರಲ್ ಮೀಟಿಂಗ್. ಇಂಡಿಯಾ ಅಂಡ್ ಡೆನ್ಮಾರ್ಕ್ ಅದು ಕೂಡ ಬೈಲ್ಯಾಟ್ರಲ್ ಮೀಟಿಂಗ್ ಆಗ್ತದೆ. ಸೊ ಇದನ್ನ ಏನಂತೀವಿ ನಾವು? ಬೈಲ್ಯಾಟ್ರಲ್ ವಿಸಿಟ್ ಅಂತೀವಿ ಸರ್. ಈಗ ಕೊಲಾಟ್ರಲ್ ಅಂದ್ರೆ ಏನು? ಕೊಲಾಟರಲ್ ಅಂದ್ರೆ ನೋಡಿ, ಇವಾಗ ಯಾವ್ದಾದ್ರು ಲೋನ್, ಒಂದು ಲೋನ್ ತಗೋಬೇಕು ಅಂತ ಅನ್ಕೊಳ್ಳಿ, ಓಕೆನಾ? ಯಾವ್ದಾದ್ರು ಒಂದು ಲೋನ್ ತಗೋಬೇಕು, ಆ ಲೋನಿಗೆ ಏನಾದ್ರು ಗಿರ್ವಿ ಇಡ್ಬೇಕಾಗುತ್ತೆ ನೀವು, ಹೌದಾ? ಒಂದು ಮನೆ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಅದನ್ನ ನಾವೇನಂತೀವಿ? ಕೊಲಾಟರಲ್ ಅಂತೀವಿ. ಅದನ್ನೇನಂತೀವಿ? ಕೊಲಾಟರಲ್ ಅಂತೀವಿ. ಓಕೆನಾ? ಸೊ ಅದೇ ತರ ಇನ್ನೊಂದು ಬರುತ್ತೆ, ಕೊಲಾಟ್ರಲ್ ಡ್ಯಾಮೇಜ್ ಅಂತ ಬರುತ್ತೆ. ಕೊಲಾಟ್ರಲ್ ಡ್ಯಾಮೇಜ್ ಅಂತ ಬರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಒಂದು ಯುದ್ಧ ನಡೀತಾ ಇದೆ, ಎರಡು ದೇಶದ ಮಧ್ಯದಲ್ಲಿ ಒಂದು ಯುದ್ಧ ನಡೀತಾ ಇದೆ. ಸೊ ಈ ಕಡೆ ಸೇನೆ ಏನ್ ಮಾಡುತ್ತೆ, ಆ ಕಡೆ ಸೇನೆ ಮೇಲೆ ಅಟ್ಯಾಕ್ ಮಾಡಿದಾಗ ಅಲ್ಲಿ ಅವ್ರ ಇಂಟೆನ್ಷನ್ ಏನಿತ್ತು? ಆ ಕಡೆ ಆರ್ಮಿ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ. ಬಟ್ ಸುತ್ತಮುತ್ತ ಸ್ವಲ್ಪ ಸಿವಿಲಿಯನ್ಸ್ ಕೂಡ ಇದ್ರು. ಓಕೆ, ಈ ಕಡೆ ಇರೋ ಸೇನೆ ಅವ್ರದ್ದು ಇಂಟೆನ್ಷನ್ ಇದ್ದೇ ಇಲ್ಲ ಸಿವಿಲಿಯನ್ಸ್ ನ ಹಾರ್ಮ್ ಮಾಡಬೇಕು ಅಂತ. ಅವ್ರು ಅಟ್ಯಾಕ್ ಮಾಡಿರೋದು ಆ ಕಡೆ ಆರ್ಮಿನ ಮಾತ್ರ. ಬಟ್ ಸುತ್ತಮುತ್ತ ಸಿವಿಲಿಯನ್ಸ್ ಇರೋದ್ರಿಂದ ಕೆಲವೊಂದು ಸಿವಿಲಿಯನ್ಸ್ ಕೂಡ ಅಲ್ಲಿ ಸಾವನ್ನಪ್ಪಿರ್ತಾರೆ. ಇದನ್ನ ನಾವು ಕೊಲಾಟರಲ್ ಡ್ಯಾಮೇಜ್ ಅಂತೀವಿ. ಇದನ್ನ ಏನಂತೀವಿ? ಕೊಲಾಟರಲ್ ಡ್ಯಾಮೇಜ್. ಅದನ್ನ ಏನು ಮಾಡಕ್ಕಾಗಲ್ಲ, ತಪ್ಪಿಸ್ಕೊಳಕ್ ಆಗಲ್ಲ. ಓಕೆನಾ? ನೆಕ್ಸ್ಟ್ ಮತ್ತೆ ಯೂನಿಲ್ಯಾಟರಲ್. ಯೂನಿಲ್ಯಾಟರಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ಎರಡು ದೇಶದ ಮಧ್ಯದಲ್ಲಿ, ಸೊ ಇಂಡಿಯಾ ಚೈನಾ ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ಇಂಡಿಯಾ ಚೈನಾ ಮಧ್ಯದಲ್ಲಿ ಬಾರ್ಡರ್ ಇದೆ. ಓಕೆ, ಸೊ ನಮಗೆ ಹೇಳದೇನೆ ಚೈನಾದವರು ಬಾರ್ಡರ್ನ ಅವರು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂತಿರ್ತಾರೆ. ಸೊ ದೀಸ್ ಆರ್ ಕಾಲ್ಡ್ ಯೂನಿಲ್ಯಾಟರಲ್ ಆಕ್ಷನ್ಸ್. ಯೂನಿ ಅಂದ್ರೆ ಸಿಂಗಲ್, ಯೂನಿಲ್ಯಾಟರಲ್ ಆಕ್ಷನ್ಸ್. ಇಬ್ಬರು ಇದ್ದಾಗ ಇನ್ನೊಬ್ಬರಿಗೆ ತಿಳಿಸದೆ ಒಬ್ಬರೇ ಮಾಡ್ತಾರಲ್ಲ ಕೆಲಸ, ಅದನ್ನೇನಂತ ಲ್ಯಾಟರಲ್ ಆಕ್ಷನ್ಸ್ ಅಂತೀವಿ. ಓಕೆನಾ? ನೆಕ್ಸ್ಟ್ ಇಪ್ಸಿಲ್ಯಾಟರಲ್ ಅಂದ್ರೆ ಏನಿದೆ ರೀ? ಐಸಿಲ್ಯಾಟರಲ್ means belonging to or occurring on the same side of the body. Belonging to or occurring on the same side of body. Okay, ಚಲೋ ಮುಂದೆ ಹೋಗ್ತೀನಿ ಸರ್. ನಾನು ಕೇಳಿಲ್ಲ ಇದ್ರ ಬಗ್ಗೆ, ಯಾವಾಗಲೂ ಇದೆ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. The news of children being tested. Morning Shivakumar. The news of children being detected COVID-19 positive is drawing more media dash after ಸ್ಕೂಲ್ ರಿಓಪನಿಂಗ್. ಏನ್ರಿ ಮೀಡಿಯಾ ಡ್ಯಾಶ್ ಅಂದ್ರೆ ಏನ್ ಬರುತ್ತೆ? ರಿಟೆನ್ಷನ್, ಪ್ರಿಟೆನ್ಷಿಯಸ್, ಕರೆಕ್ಷನ್, ಪರ್ಸುವೇಷನ್, ಅಟೆನ್ಷನ್. ಏನಾಗುತ್ತಪ್ಪ? ಡೈರೆಕ್ಟ್ ಆನ್ಸರ್ ಇದು ಮೀಡಿಯಾ ಅಟೆನ್ಷನ್ ಅಂತೀವ್ರಿ, ಹೌದಾ? ಸೊ ಇದೇನಾಗುತ್ತೆ? ಮೀಡಿಯಾ ಅಟೆನ್ಷನ್. ಬೇರೆ ನೋಡೋಣ. ರಿಟೆನ್ಷನ್ ಅಂದ್ರೆ ಏನು? ಉಳಿಸಿಕೊಳ್ಳುವುದು. ಬರ್ಕೊಳ್ಳಿ, ರಿಟೆನ್ಷನ್ ಅಂದ್ರೆ ಉಳಿಸಿಕೊಳ್ಳುವುದು. ಫಾರ್ ಎಕ್ಸಾಂಪಲ್ RCB ವಿರಾಟ್ ಕೊಹ್ಲಿ ಅಂದ್ರೆ, ಸೊ RCB ಅವರು ವಿರಾಟ್ ಕೊಹ್ಲಿನ ಯಾವಾಗ್ಲೂ ರಿಟೆನ್ಷನ್ ಮಾಡ್ಕೊಂತಾರೆ ಅಂತ ಅರ್ಥ. ಅದು ಓಕೆ, ಉಳಿಸ್ಕೊಳ್ತಾರೆ ಅವ್ರ ಟೀಮಲ್ಲೇ. ಓಕೆನಾ? ಪ್ರಿಟೆನ್ಷಿಯಸ್ ಅಂದ್ರೆ ಪ್ರಿಟೆಂಡ್ ಮಾಡೋದು. ಪ್ರಿಟೆಂಡ್ ಮಾಡೋದ್ರೆ ಆಕ್ಟ್ ಮಾಡೋದು. ಇವಾಗ ನೋಡಿ, ಯಾವಾಗಾದ್ರೂ ಲೀವ್ ಬೇಕಿತ್ತು ಅಂದ್ರೆ ಹತ್ರ ಬಂದು ಅದು ಮುಖ ಒಂಥರ ಇಟ್ಟು, ದಯವಿಟ್ಟು ಬಿಟ್ಬಿಡಿ ಮನೆಗೆ ಹೋಗ್ತೀನಿ, ಅಲ್ಲಿ ಏನೂ ಆಗಿರಲ್ಲ, ಬಟ್ ಅದನ್ನ ಪ್ರಿಟೆಂಡ್ ಮಾಡ್ತಾರೆ ಏನೋ ಆಗಿದ್ದಂಗೆ, ಹೌದಾ? ಅದನ್ನ ಆಕ್ಟಿಂಗ್ ಮಾಡ್ತಾರೆ. ಅದನ್ನ ಏನಂತೀವಿ ನಾವು? ಪ್ರಿಟೆನ್ಷಿಯಸ್ ಅಂತೀವಿ. ಅದೇ ಇದನ್ನ ಪ್ರಿಟೆಂಡ್ ಅಂದ್ರೆ. ಓಕೆನಾ? ನಾಟಕ ಮಾಡೋದು ನಾಟಕ ಮಾಡೋದನ್ನ ಪ್ರಿಟೆನ್ಷಿಯಸ್ ಅಂತೀವ್ರಿ. ಓಕೆನಾ? ನೆಕ್ಸ್ಟ್ ಕರೆಕ್ಷನ್ ಅಂದ್ರೆ ಗೊತ್ತು ನಿಮಗೆ? ಪರ್ಸುವೇಷನ್. ಪರ್ಸುವೇಡ್ ಅಂದ್ರೆ ಯಾರಾದ್ರೂ ಒಪ್ಪಿಸುವುದು. ಪರ್ಸುವೇಷನ್ ಅಂದ್ರೆ ಒಪ್ಪಿಸುವುದು. ಇನ್ನೊಬ್ಬರನ್ನ ರಿಕ್ವೆಸ್ಟ್ ಮಾಡಿ ಏನೋ ಒಂದು ಮಾಡಿ ಒಪ್ಪಿಸ್ತೀವಲ್ಲ, ಸೊ ಅದನ್ನ ಪರ್ಸುವೇಷನ್ ಅಂತೀರಿ. ಇಲ್ಲಿ ನೋಡಿ, ನಾನು ಯಾವಾಗ್ಲೂ ಮಾಡ್ತಾ ಇರ್ತೀನಿ ನಮ್ಮ ಹುಡುಗರಿಗೆ ಇಲ್ಲಿ. ಓಕೆ, ದಯವಿಟ್ಟು ಅವತ್ತು ಒಂದ್ ದಿವಸ ಕ್ಲಾಸಿಗೆ ಬನ್ನಿ, ಅಯ್ಯೋ ಇನ್ನೊಂದು ಸ್ವಲ್ಪ ಹೊತ್ತು ಓದ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಪ್ರೀತಿಯಿಂದ ಕೇಳಿ ಒಪ್ಪಿಸ್ತಿರ್ತೀನಿ ರೀ ನಾನು. ಅದನ್ನೇನಂತೀವಿ ನಾವು? ಪರ್ಸುವೇಷನ್ ಅಂತೀವಿ. ಓಕೆನಾ? ಸೊ ಇದಕ್ಕಿನ್ನ ಪರ್ಸುವೇಡ್ ಅನ್ನೋದು ವರ್ಬ್ ಆಗುತ್ತೆ, ಪರ್ಸುವೇಷನ್ ಅನ್ನೋದು ನೌನ್ ಆಯ್ತು. ಅಸುವೇಜ್ ಕೂಡ ಬರುತ್ತೆ ಇದಕ್ಕೆ, ಅಸುವೇಡು ಬರುತ್ತೆ, ಅಸುವೇಜು ಬರುತ್ತೆ, ಕ್ವಾಲಿಫೈ ಕೂಡ ಬರುತ್ತೆ. ಓಕೆ, ಇವೆಲ್ಲ ನಮಗೇನು ಸಿನಾನಿಮ್ಸ್ ಆಗ್ತವೆ. ಅಟೆನ್ಷನ್ ಅಂದ್ರೆ ನಿಮಗೆ. ನೆಕ್ಸ್ಟ್
These are tough questions that Dravidian movement is yet to dash a satisfactory answer for, yet to provide, divide, livid, vivid, wide. ಏನಿದೆ? Anybody? These are the tough questions that the Dravidian movement is yet to dash satisfactory answers, provide satisfactory answer ಬರುತ್ತೆ, provide satisfactory answer ಬರುತ್ತೆ. ಡಿವೈಡ್ ಅಂದ್ರೆ ಭಾಗ ಮಾಡೋದು ಗೊತ್ತು ನಿಮಗೆ. ಲಿವಿಡ್ ಅಂದ್ರೆ ಚೆಕ್ ಮಾಡಿ ಒನ್ ಟೈಮ್. ಲಿವಿಡ್ ಅಂದ್ರೆ ಏನಿದೆ? ಉತ್ಸಾಹಭರಿತ. ಓಕೆ. ಲಿವಿಡ್ ಅಂದ್ರೆ ಇಲ್ಲಲ್ಲ, ಫ್ಯೂರಿಯಸ್ಲಿ ಆಂಗ್ರಿ ಅಂತಿದೆ ಅಲ್ಲ, ಉತ್ಸಾಹಭರಿತ ಅಂತ ಬರ್ತಾ ಇದ್ದಾನ. ಲಿವಿಡ್ ಅಂದ್ರೆ ನನಗೂ ಗೊತ್ತಿಲ್ಲ ಮೀನಿಂಗು. ಫ್ಯೂರಿಯಸ್ಲಿ ಆಂಗ್ರಿ. ವಿವಿಡ್ ಅಂದ್ರೆ ಏನು? ಡಿಫರೆಂಟ್ ಕಲರ್ಸ್. ವಿವಿಡ್ ಅಂದ್ರೆ ಡಿಫರೆಂಟ್ ಟೈಪ್ಸ್, ಡಿಫರೆಂಟ್ ಕಲರ್ಸ್ ಬರುತ್ತೆ. ಓಕೆ. ಪ್ರೊಡ್ಯೂಸಿಂಗ್ ಪವರ್ಫುಲ್ ಆರ್ ಸ್ಟ್ರಾಂಗ್ ಕ್ಲಿಯರ್ ಇಮೇಜಸ್ ಇನ್ ದ ಮೈಂಡ್. ಓಕೆ. ಸೊ ಈ ವಿವಿದ್ ಅಂದ್ರೆ ಈ ತರ ನೆನ್ಪಿಟ್ಕೊಳ್ಳಿ ಸಿಂಪಲ್ ಆಗಿ. ಡಿಫರೆಂಟ್ ಅಂತ. ಡಿಫರೆಂಟ್ ಕಲರ್ಸ್ ಆಗಿರ್ಬೋದು, ಡಿಫರೆಂಟ್ ಫೀಲಿಂಗ್ಸ್ ಆಗಿರ್ಬೋದು, ಡಿಫರೆಂಟ್ ಎಮೋಷನ್ಸ್ ಆಗಿರ್ಬೋದು. ಓಕೆ. ಡಿಫರೆಂಟ್ ಕಲ್ಚರ್ಸ್ ಆಗಿರ್ಬೋದು. ಸೊ ವಿವಿದ್ ಅಂದ್ರೆ ಬೇಸಿಕಲಿ ಸಿಂಪಲ್ ಆಗಿ ಡಿಫರೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ. ವೈಡ್ ಅಂದ್ರೆ ಏನು? ಟು ಕನ್ಸಲ್ಟ್ ಸಮ್ವನ್, ಟು ಕನ್ಸಲ್ಟ್ ದ ಡಾಕ್ಟರ್ ಅಥವಾ ಟು ಸಿ ದ ಡಾಕ್ಟರ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ 20 ಏನಿದೆ? ಅರೇಂಜ್ಮೆಂಟ್. ಸೆಂಟೆನ್ಸ್ ನ ಅರೇಂಜ್ ಮಾಡಬೇಕು. ಕ್ಲೌಡ್ಸ್ ಆರ್ ಡಿಪೆಂಡಿಂಗ್ ಆನ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೆಸನಿಂಗ್ global warming capable of either worsening or. Clouds are capable of either. ಇಲ್ಲ, clouds are capable of ಆದ್ಮೇಲೆ ಎ ಆದ್ಮೇಲೆ ಡಿ ಬರ್ಬೇಕು. ಎಲ್ಲಿದೆ ನೋಡಿ ಆಪ್ಷನ್, ಅಷ್ಟೇ ಆನ್ಸರ್ ಮುಗಿದೋಯ್ತು. ಫಸ್ಟ್ ಆಪ್ಷನ್. ಎ ಆದ್ಮೇಲೆ ಡಿ ಬಂತು ಅಂದ್ರೆ ಅದೇ ಮುಗಿದೋಯ್ತು. ಕ್ಲೌಡ್ಸ್ ಆರ್ ಕೇಪಬಲ್ ಆಫ್ ಈದರ್ ವರ್ಸನಿಂಗ್ ಆರ್ lessening global warming depending on their characteristics. ಕ್ವಶನ್ ಇತ್ತು ಸರ್, ಇದು ಡೈರೆಕ್ಟ್ ಆಗಿ ನಾನೇ ಹೇಳ್ಬಿಟ್ಟೆ. ನೆಕ್ಸ್ಟ್, ಆಸ್ ವಿ ಗ್ರಾಪಲ್ ಕಾಲೇಜಸ್ ಅಂಡ್ ಯೂನಿವರ್ಸಿಟೀಸ್ ಫೇಸ್ ಇನ್ಕ್ರೆಡಿಬಲ್ ಚಾಲೆಂಜಸ್ ಆಫ್ COVID-19 ವಿತ್ ದ ಕಾನ್ಸಿಕ್ವೆನ್ಸಸ್. ಚೆಕ್ ಮಾಡಿ. ಯಾವ್ದಾಗುತ್ತೆ? BC. Perfect. Colleges and universities face incredible challenges as we grapple with the consequences of COVID-19. BC ಇಂದ ಯಾವ್ದು ಸ್ಟಾರ್ಟ್ ಆಗುತ್ತೆ ಅದೇ ನಮ್ಮ ಆನ್ಸರ್. BC ಇಂದ ಒಂದೇ ಇರೋದು, ಮುಗಿದೋಯ್ತು. ಕಾಲೇಜಸ್ ಅಂಡ್ ಯೂನಿವರ್ಸಿಟೀಸ್ ಫೇಸ್. ನೋಡಿ, ನಿಮಗೆ ಡೈರೆಕ್ಟ್ ಆಗಿ ಈ ತರ ಬರಲಿಲ್ಲ ಅಂದ್ರೆ ಒಂದೊಂದು ಆಪ್ಷನ್ ಬಳಸ್ಕೊಂಡ್ಬಿಟ್ಟಾದ್ರೂ ಆನ್ಸರ್ ಮಾಡಿ, ಪಕ್ಕಾ ಆನ್ಸರ್ಸ್ ಬರ್ತವೆ ಇದು. ಓಕೆ. ನಿಮಗೆ ಡೈರೆಕ್ಟ್ ಆಗಿ ಆನ್ಸರ್ ಮಾಡಕ್ ಬಂತು ಅಂದ್ರೆ ಒಳ್ಳೇದು. ಸರ್ ಅದ ಗೊತ್ತಾಗ್ತಿಲ್ಲ ನನಗೆ ಅಂದ್ರೆ ನೀವು ಒಂದೊಂದು ಆಪ್ಷನ್ ಹಾಕ್ಬಿಟ್ಟಾದ್ರೂ ಟ್ರೈ ಮಾಡ್ಬೇಕು ಸರ್, ಪಕ್ಕಾ ಗ್ಯಾರಂಟಿ ಆನ್ಸರ್ಸ್ ಬರ್ತವೆ ಈ ಕ್ವಶನ್. 20 seconds. ಏನು? ಕನೆಕ್ಟರ್ಸ್. ಓಕೆ. His advice seems weird. I believe he is right. I believe he is right. Okay, fine. His advice is weird. Hence, I believe he is right. ಬರಲ್ಲ. ಹೇಳಿ, ನೀವ್ ಹೇಳಿ. ಯಾವ್ದು ಬರ್ಬೇಕು? ಯಾವ್ದು ಬರುತ್ತಾ? ಯಾವ್ದು ಬರಲ್ಲ? ಬರುತ್ತಾ? ಯಾವ್ದು ಬರುತ್ತೆ? ಎಟ್ ಮಾತ್ರ ಬರುತ್ತೆ ಸರ್, ಇಲ್ಲಿ ಯಾವುದು ಬರಲ್ಲ. ಇಲ್ಲಿ ಬಿಕಾಸು ಬರಲ್ಲ, ಯಾಕಂದ್ರೆ ಇವೆರಡು ಕಾಂಟ್ರಡಿಕ್ಟಿಂಗ್ ಸ್ಟೇಟ್ಮೆಂಟ್ಸ್ ಇದಾವೆ ನೋಡಿ. ಹಿಸ್ ಅಡ್ವೈಸ್ ಸೀಮ್ಸ್ ವಿಯರ್ಡ್. ವಿಯರ್ಡ್ ಅಂದ್ರೆ ವಿಚಿತ್ರ. ಸರ್ ಅವನ ಸಲಹೆ ತುಂಬಾ ವಿಚಿತ್ರವಾಗಿದೆ, ಆದರೂ ಐ ಬಿಲೀವ್ ಹಿ ಇಸ್ ರೈಟ್. ಆದ್ರೂ ನಾನು ಅವನ್ನ ನಂಬ್ತೀನಿ. ಅವನ ಅಡ್ವೈಸ್ ತುಂಬಾ ವಿಚಿತ್ರವಾಗಿದೆ, ಆದ್ರೂ ನಾನು ಅವನ್ನ ನಂಬ್ತೀನಿ. ಆದರೂ ಇಲ್ಲಿ ಏನೇನ್ ಬರ್ಬೋದು? ಎಟ್ ಬರ್ಬೋದು, ಸ್ಟಿಲ್ ಬರ್ಬೋದು. ಓಕೆ. ಸೊ ಹಿಸ್ ಅಡ್ವೈಸ್ ಸೀಮ್ಸ್ ವಿಯರ್ಡ್, ಯೆಟ್ ಐ ಬಿಲೀವ್ ಹಿ ಇಸ್ ರೈಟ್. Even though his advice seems weird, I believe he is right. His advice seems weird, still I believe he is right. So, even though barbodu, although kuda barbodu. Although advice seems weird, I believe he is right.
ಸೊ ಇಲ್ಲಿ ನಮಗೆ ಸೂಟಬಲ್ ಯಾವುದಿದೆ, ಎಟ್ ಮಾತ್ರ ಇದೆ, ಹೆನ್ಸ್ ಬರಲ್ಲ, ಬಿಕಾಸ್ ಬರಲ್ಲ. ಓನ್ಲಿ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಐ ಕಾಂಟ್ ಹೆಲ್ಪ್ ಯು, ಯು ಟೆಲ್ ಮಿ ವಾಟ್ಸ್ ರಾಂಗ್. ಯಾವ್ದಾವ್ದು ಬರುತ್ತೆ? ಟ್ರೈ ಮಾಡಿ ಬೇಗ ಬೇಗ. ಒನ್ ಅಂಡ್ ಟು ಚೆಕ್ ಮಾಡ. 1 and 2 ಪಕ್ಕ ಬರುತ್ತೆ. ಐ ಕಾಂಟ್ ಹೆಲ್ಪ್ ಯು ಅನ್ಲೆಸ್ ಯು ಟೆಲ್ ಮಿ ವಾಟ್ಸ್ ರಾಂಗ್. ಓಕೆ, ಪರ್ಫೆಕ್ಟ್ ಆಗಿದೆ. ಐ ಕಾಂಟ್ ಹೆಲ್ಪ್ ಯು ಅಂಟಿಲ್ ಯು ಟೆಲ್ ಮಿ ವಾಟ್ಸ್ ರಾಂಗ್, ಅದು ಕೂಡ ಕರೆಕ್ಟ್ ಆಗಿದೆ. ಐ ಕಾಂಟ್ ಹೆಲ್ಪ್ ಯು ಓನ್ಲಿ ಯು ಟೆಲ್ ಮಿ ವಾಟ್ಸ್ ರಾಂಗ್, ಇದು ಬರಲ್ಲ. ಓನ್ಲಿ 1 and 2. 1 and 2 ಆಪ್ಷನ್ ಇದೆ ನಮ್ಮಲ್ಲಿ. ಎಸ್, ಬೋತ್ 1 and 2 ಇಸ್ ದ ರೈಟ್ ಆನ್ಸರ್. The heat has backed off slightly mid-June. The heat has backed off. Backed off ಅಂದ್ರೆ ಕಡಿಮೆ ಆಗಿದೆ ಅಂತ ಅರ್ಥ. Okay. The heat has backed off slightly mid-June. The Siberian town of Verkhoyansk experienced a record-breaking 100 per day. Okay. So the Siberian town of Verkhoyansk experienced a record-breaking 100 day. According to after if ಯಾವುದು ಬರುತ್ತೆ ಥಿಂಕ್ ಮಾಡಿ. ಆಫ್ಟರ್ ಬರುತ್ತೆ, ಪರ್ಫೆಕ್ಟ್. ಅದೊಂದೇ ಬರಾದ್ರಿ, ಅಕಾರ್ಡಿಂಗ್ ಟು ಬರಲ್ಲ. ಅಕಾರ್ಡಿಂಗ್ ಟು ಅಂದ್ರೆ ಯಾರಿಂದ, ಓಕೆ ಅಂತ ಬರಬೇಕಿತ್ತು, ಅಂಥದ್ದೇನೂ ಇಲ್ಲ ಇಲ್ಲಿ. ಸೊ ಕಂಡೀಷನ್ ಇಲ್ಲ, ಇದಾಗಿದ್ದದಕ್ಕೆ ಇದಾಗಿದೆ ಅಥವಾ ಇದಾಗಿದ್ದದಕ್ಕೆ ಇದಾಗುತ್ತೆ ಅನ್ನೋದು ಕಂಡೀಷನ್ ಇಲ್ಲ, ಅದಕ್ಕೆ ಇಫ್ ಬರಲ್ಲ. ಸೊ ಇವೆರಡು ಒಂದಾದ್ಮೇಲೆ ಒಂದು ಬರ್ತವೆ. ಆಫ್ಟರ್ ದ ಸೈಬೇರಿಯನ್ ಟೌನ್ ಆಫ್, ಅದಕ್ಕಾಗಲ್ಲ ನೀವು, ರಷ್ಯನ್ ಟೌನ್ಗಳು ಇವು. ಓಕೆ, ಆಫ್ಟರ್ ದ ಸೈಬೇರಿಯನ್ ಟೌನ್ ಆಫ್ ವೆರ್ಕೋಯಾನ್ಸ್ಕ್ experienced a record breaking 100 day, the heat has backed off slightly since mid-June. So only ಯಾವ್ದಪ್ಪ 2, only 2 is the right answer. Only 2 is the right answer. 1 and 2 ಬರಲ್ವಲ್ಲ, ಅಕಾರ್ಡಿಂಗ್ ಟು ಬರೋದೇ ಇಲ್ಲ ಗುರು. ಯಾಕೆ ಅಂದ್ರೆ ಅಕಾರ್ಡಿಂಗ್ ಟು ಅಂದ್ರೆ ಯಾರಿಂದ ಕೇಳ್ಪಟ್ಟಿದ್ದೀವಿ, ಅಥವಾ ಅಕಾರ್ಡಿಂಗ್ ಟು ಸಮ್ ನ್ಯೂಸ್ ಪೇಪರ್, ಅಕಾರ್ಡಿಂಗ್ ಟು ಸಮ್ ದಿಸ್ ಪರ್ಸನ್, ಅಕಾರ್ಡಿಂಗ್ ಟು ಸಮ್ ದಟ್ ಬುಕ್, ಆ ತರ ಇದ್ದಾಗ ನಾವು ಅಕಾರ್ಡಿಂಗ್ ಟು ಬಳಸ್ತೀವಿ. ಓಕೆನಾ? ಸೊ ಇಲ್ಲಿ ನಮಗೆ ಅಕಾರ್ಡಿಂಗ್ ಟು ಬರುವುದಿಲ್ಲ. ನೆಕ್ಸ್ಟ್ 25ನೇ ಪ್ರಶ್ನೆ. Demonstrated the concept of programmable machine. Demonstrated the concept of programmable machine. Another important development in history of automation was the Jacquard loom. Okay. ಈ ಸೆಂಟೆನ್ಸ್ ಆದ್ಮೇಲೆ ಇದು ಬರಬೇಕು ನೋಡಿ. Another important development in the history of automation was the Jacquard loom. Demonstrated the concept of programmable machine. ಯಾವುದು ಬರುತ್ತೆ? ವಿಚ್ ಮಾತ್ರ ಬರಬೇಕು. ಓಕೆನಾ? ಯಾವುದಕ್ಕೋಸ್ಕರ ಅನದರ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್, ಈ ಡೆವಲಪ್ಮೆಂಟ್ಗೆ ನಾವು ವಿಚ್ ಬಳಸ್ತೀವಿ ನೋಡಿ. ಅನದರ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇನ್ ದ ಹಿಸ್ಟ್ರಿ ಆಫ್ ಆಟೋಮೇಷನ್ ವಾಸ್ ದ ಜಾಕ್ವರ್ಡ್ ಲೂಮ್ which demonstrated, Jacquard loom which ಬಳಸ್ತೀವಿ, which demonstrated the concept of a programmable machine. Okay, so Jacquard loom ಇದೆಲ್ಲ, ಇದಕ್ಕೆ ನಾವು which ಬಳಸ್ತೀವಿ, which demonstrated the concept of programmable machine. So only 1 is the right answer. ಎಲ್ಲ ಮುಗಿದ್ವಲ್ಲ? ಏನು ಬಿಟ್ಟಿದ್ದೆ? ಪ್ಯಾಸೇಜ್ ಬಿಟ್ಟಿದ್ವಾ? ಪ್ಯಾಸೇಜ್ ಇವತ್ತು ಫುಲ್ ಪ್ಯಾಸೇಜ್ ಓದಲ್ಲ ಸರ್, ನಮಗೆ ಆಂಟೋನಿಮ್ ಸಿನಾನಿಮ್ ಏನಿದಾವೆ ಅದನ್ನೊಂದು ಮುಗಿಸ್ಕೊಡ್ತೀನಿ ನಾನು. ಓಕೆನಾ? ಅಥವಾ ಓದಿ ಬಿಡೋಣ, ಪ್ಯಾಸೇಜ್ ಮಾಡ್ಬೇಕಾ ಬೇಡ? ನೀವು ಹೇಳಿ ಸರ್, ಪ್ಯಾಸೇಜ್ ಮಾಡೋಣ ಬೇಡವಾ? ಟೈಮ್ ಅಂತೂ ಇದೆ, ಇದು ಪೇಪರ್ ತುಂಬ ಈಸಿ ಇತ್ತು, ಬೇಗ ಬೇಗ ಮುಗಿದೋಯ್ತು. ಮಾಡಬೇಕಾ? ಅದರ್ಸ್ ಪ್ಯಾಸೇಜ್ ಫುಲ್ ಓದಬೇಕಾ ಬೇಡ? ನೀವೇನಂದ್ರೆ ಅದು ಡೆಮೋಕ್ರಸಿ. ಮಾಡಿ ಸರ್. ಓಕೆ, ಬಿ ಬೇಡ ಅಂತಾರೆ.
ಓಕೆ, ಇಬ್ಬರು ಬೇಡ ಅಂದರು, ಉಳಿದವರೆಲ್ಲ ಮಾಡಿ ಅಂದರು, ಮೂವರು ನೀವು ಬೇಡ ಅಂತಿದ್ದೀರಿ. ಆಗ್ಲಿ ಮಾಡಿಬಿಡೋಣ ಬನ್ನಿ, ಆಗಿದ್ದಾಗಲಿ. ಇನ್ನು ಟೈಮ್ ಇದೆ ಅಲ್ಲ, ಹೇಗಾದ್ರು ನೆಕ್ಸ್ಟ್ ನಿಮಿಷ ಇದೆ, ಇನ್ನು 20 ನಿಮಿಷ ಆಯ್ತು, ಮುಗಿಸ್ಬೇಡ. ದ ಕಂಟ್ರೀಸ್ ಲಾರ್ಜೆಸ್ಟ್ ಲೆಂಡರ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, on Friday said it has facilitated the integration of Yono Krishi which IFFCO e-Bazaar with IFFCO e-Bazaar under its Mandi section. Integration ಅಂದ್ರೆ ಇಂಟ್ರೊಡ್ಯೂಸ್ ಮಾಡೋದ್ರಿ. ಇಂಟಿಗ್ರೇಷನ್ ಅಂದ್ರೆ ಏನು? ಇಂಟ್ರೊಡ್ಯೂಸ್ ಮಾಡೋದು. ಓಕೆನಾ? ನೆಕ್ಸ್ಟ್ ಏನ್ ಇಂಟ್ರೊಡ್ಯೂಸ್ ಮಾಡಿದೆ? ದ ಕಂಟ್ರೀಸ್ ಲಾರ್ಜೆಸ್ಟ್ ಲೆಂಡರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆನ್ ಫ್ರೈಡೆ ಸೆಡ್ ಇಟ್ ಹ್ಯಾಸ್ ಫೆಸಿಲಿಟೇಟೆಡ್ ದ ಇಂಟಿಗ್ರೇಷನ್ ಆಫ್ ಯೋನೋ ಕೃಷಿ. ಓಕೆ, ಯೋನಿ ಕೃಷಿನ ಇಂಟಿಗ್ರೇಟ್ ಮಾಡಿದೆ ಯಾವುದ್ರ ಜೊತೆ? ಇಫ್ಕೋ ಬಜಾರ್ ಅಂಡರ್ ಇಟ್ಸ್ ಮಂಡಿ ಸೆಕ್ಷನ್. The bank's Yono Krishi platform has been catering to all farmers' agricultural needs from sowing to harvesting. With this integration, the farmer customers of the bank can avail free home delivery of all farming related products in over 27,000 locations access across the country from IFFCO e-Bazaar portal, a bank release said. ಯಾವಾಗಿದೆ ಇದು? ಓದೇ ಇಲ್ಲ ನಾನು ಇದ್ರ ಬಗ್ಗೆ. ಇಲ್ಲಿ ಇದು ಇತ್ತೀಚೆಗಾಗಿರೋದ ಯೋನೋ e-Bazaar? ಲಾಸ್ಟ್ ಇಯರ್ ಆಗಿತ್ತಾ? ಓಕೆ, ನೆಕ್ಸ್ಟ್. Farmers can place orders online for seeds, fertilizers, agricultural agri-machinery, pesticides, organic products, and various other farm products with no minimum order value through IFFCO e-Bazaar portal. With the integration of IFFCO Bazaar on Yono Krishi, customers will now be able to purchase high-quality farm inputs and agri machinery online. This is another step towards fulfilling the vision of government of doubling the farmers income by 2022. ಇದು ಲಾಸ್ಟ್ ಇಯರ್ ಅಲ್ಲಿ, ಅದಕ್ಕಂತ ಮುಂಚೆದಿದೆ, ಬಹಳ ಮುಂಚೆದಿದೆ. ಬ್ಯಾಂಕ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು? ರಿಟೇಲ್ ಅಂಡ್ ಡಿಜಿಟಲ್ CS Setti said in the release, over 3 crore registered Yono customers will benefit from integration of Yono Krishi and IFFCO e-Bazaar, the bank said. In separate statement, IFFCO Managing Director US Avasti, okay, yaru IFFCO Managing Director US Avasti said the IFFCO e-Bazaar portal is aimed at releasing the Prime Minister's dream of doubling farmers' income through a digital first and farmer centric approach. Through the portal, farmers not only can order the best quality non-subsidized fertilizers and other agricultural inputs, but can also get answers to their queries through a farmers forum and a dedicated helpline, he added. IFFCO Managing Director Yogendra Kumar, Managing Director, okay, Yogendra Kumar said the collaboration will help IFFCO e-Bazaar to reach out to over 3 crore registered customers of Yono, a large part of which happens to be farmers. Through the partnership, we can leverage strong brand equity in rural India to create a trustworthy ecosystem which will ultimately help reduce the input costs for farmers, he added. Okay, questions go bidoಣ. Find out the antonym of the integration. Integration ಅಂದ್ರೆ ಏನು? ಕಂಬೈನ್ ಮಾಡೋದು. ಅದಕ್ಕೆ ವಿರುದ್ಧವಾದ ಪದ ಏನಾಗಬೇಕು ನನಗೆ? Separation. Separation is the right answer. ಯೋನೋ ಕೃಷಿ ಹ್ಯಾಸ್ ಬೀನ್ ಕಂಬೈನ್ಡ್ ವಿತ್ ಯಾವುದ್ರ ಜೊತೆ ರೀ? IFFCO e-Bazaar ಜೊತೆ. ಹೌದಾ? ಎಲ್ಲಿದೆ? ದ ಕಂಟ್ರೀಸ್ ಲಾರ್ಜೆಸ್ಟ್ ಲೆಂಡಿಂಗ್ ಸೆಕ್ಟರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, IFFCO e-Bazaar ಇಲ್ಲಿದೆ ನೋಡಿ. ಓಕೆ, ಸೊ ಯಾರು ಕಂಬೈನ್ ಮಾಡಿರೋದು? SBI ಕಂಬೈನ್ ಮಾಡಿದ್ರು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕಂಬೈನ್ಡ್ ಯೋನೋ ಕೃಷಿ ವಿತ್ IFFCO e-Bazaar. ಫೈಂಡ್ ದ ಸಿನಾನಿಮ್ ಆಫ್ ದ ವರ್ಡ್ ಅಪ್ರೋಚ್. ಅಪ್ರೋಚ್ಗೆ ಸಿನಾನಿಮ್ ಏನು? ಇಗ್ನೋರ್ ಮಾಡೋದು,
ಆಟಿಟ್ಯೂಡ್, ruin, ಕಂಟೆನ್ಷನ್, ಅಗ್ರೀಯಿಂಗ್. ಆಟಿಟ್ಯೂಡೇ ಬರುತ್ತೆ. ಪರ್ಫೆಕ್ಟ್. ಯಾಕೆ ಅಂದ್ರೆ ನೋಡಿ, ಹಿಸ್ ಅಪ್ರೋಚ್ ಟುವರ್ಡ್ಸ್ ಸಮಥಿಂಗ್ ಅಥವಾ ಹಿಸ್ ಆಟಿಟ್ಯೂಡ್ ಟುವರ್ಡ್ಸ್ ಸಮಥಿಂಗ್ ಎರಡು ಒಂದೇ ರೀ. ಓಕೆನಾ? ಅಪ್ರೋಚ್ ಟುವರ್ಡ್ಸ್ ಸಮಥಿಂಗ್ ಅಥವಾ ಆಟಿಟ್ಯೂಡ್ ಟುವರ್ಡ್ಸ್ ಸಮಥಿಂಗ್ ಎರಡು ಒಂದೇ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಫೋರ್ತ್. According to the passage, the purpose of the partnership is to improve the output costs of the farmers, Allah. To protect the brand image of IFCO e-Bazaar, Allah. To decrease the input cost of the farmer, agirbodu. To attract the investors to invest funds in agriculture, Allah. To create a brand value for marginal farmers. Most logical ide ide. ಹೌದಾ ಇಲ್ವಾ? ಸೊ ಇದ್ರ ಬಗ್ಗೆ ಇಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಬಗ್ಗೆ ಹೇಳಿದ್ನಾ? ಇಲ್ಲಾದ್ರು ಹೇಳಿರ್ಬೇಕಲ್ಲ. ನಾನು ಹೆಂಗೆ ತಪ್ಪು ಮಾಡಿದೆ? ಸರಿಯಾಗಿ ಓದಲಿಲ್ಲ ಪ್ಯಾಸೇಜ್. ಹಂಗಾದ್ರೆ ಇದಂತೂ ಕರೆಕ್ಟ್ ಆಗಿದೆ, ಅದು ಪಕ್ಕ ಇದಿತ್ತಿದು, ಬಟ್ ನಾನು ಇದು ಅಂತ ಅನ್ಕೊಂಡೆ. ಸಾರಿ, ಮೈ ಮಿಸ್ಟೇಕ್. ಟು ಡಿಕ್ರೀಸ್ ದ ಇನ್ಪುಟ್ ಕಾಸ್ಟ್ ಆಫ್ ದ ಫಾರ್ಮರ್ಸ್. ಕರೆಕ್ಟೇ ಬಿಡಿ, ಅದೇ. ನೆಕ್ಸ್ಟ್, ಹೌ ವಿಲ್ ದ IFCO e-Bazaar portal help farmers? Farmers can train themselves. Farmers can order subsidized fertilizers, alla non-subsidized fertilizers ittadu. It will clarify their doubts. Farmers can learn about fertilizers, can help other farmers. Yenirtapa, it will clarify their doubts ಆಗಬೇಕು. ಹೌದಾ? IFCO e-Bazaar ಇದರಿಂದ ಸೊ ಇವರಿಗೆ ಸಪರೇಟ್ ಆಗಿ ಒಂದು ಹೆಲ್ಪ್ ಲೈನ್ ಬಿಟ್ಟಿದ್ದಾರೆ. ಓಕೆ, ಒಂದು ಹೆಲ್ಪ್ ಲೈನ್ ಬಿಟ್ಟಿದ್ದಾರೆ ಅಂದ್ರೆ ವಾಟ್ ಎವರ್ ದ ಡೌಟ್ಸ್ ದೇ ಹ್ಯಾವ್, ದಟ್ ದೇ ಕ್ಯಾನ್ ಕ್ಲಾರಿಫೈ ದೋಸ್ ಥಿಂಗ್ಸ್. How can the IFCO e-Bazaar portal accomplish the dream of Prime Minister? Doubling ಬಗ್ಗೆ ಇತ್ತು ನೋಡಿ, ಏನೋ ಅದು. The farmers can contact with the Prime Minister, but through a farmer-centric approach, through a modern approach, through a digital-first farmer-centric approach ಇದೆ. Through the digital first and farmer-centric approach. ಅದನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ ನಮ್ಮ ಈ ಪ್ಯಾಸೇಜ್ ಅಲ್ಲಿ. ನೆಕ್ಸ್ಟ್ ಮುಗಿದ್ವಲ್ಲ? That's the end of today's paper. I hope you guys enjoyed the class. Okay, so ಎಲ್ರಿಗೂ ಅರ್ಥ ಆಯ್ತು ಅನ್ಸುತ್ತೆ. ತುಂಬಾ ಸಿಂಪಲ್ ಇತ್ತು ಈ ಪೇಪರ್ ಇವತ್ತು, ಜಾಸ್ತಿ ಇದು ಇರಲಿಲ್ಲ, ತುಂಬಾ ಚಿಕ್ಕ ಪೇಪರ್ ಕೂಡ ಇತ್ತು. ಓಕೆ, ಅದಕ್ಕೆ ಒಂದು ಸ್ವಲ್ಪ ಬೇಗನೆ ಮುಗಿದು ಬಿಡಿದೆ ನೋಡಿ. ಫಸ್ಟ್ ಟೈಮ್ ಇದು ನಮಗೆ 1 hour ಒಳಗಡೆ ಇನ್ನೂ 10 ನಿಮಿಷ ಉಳಿಸಿ ನಾವು ಪೇಪರ್ನ ಫುಲ್ ಕಂಪ್ಲೀಟ್ ಪೇಪರ್ನ ಮುಗಿಸ್ಕೊಟ್ಟಿದ್ವಿ. ಹೌದಾ? ಕ್ಲಾಸ್ ಅಂಡ್ ಎಕ್ಸ್ಪ್ಲನೇಷನ್ ಆದರೆ ಅರ್ಥ ಆಗ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ, ಈ ಥರ ಪ್ರತಿದಿನ ಬೆಳಗ್ಗೆ 9:00 ನಿಮಗೆ ಫ್ರೀ ಇಂಗ್ಲಿಷ್ ಕ್ಲಾಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಈ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನೋಡಿ. ಈ ಕ್ಲಾಸಸ್ ಎಲ್ಲಿವರೆಗೆ ನಡೆಯುತ್ತೆ? ಮತ್ತೆ ನಾಳೆ ಕ್ಲಾಸ್ ಇರಲ್ಲ ಸರ್, ಸಂಡೇ ಒಂದು ದಿವಸ ಬಿಟ್ಬಿಡಿ ನನ್ನನ್ನು. ಓಕೆ, ಸೊ ಮತ್ತೆ ಮಂಡೇ ಕ್ಲಾಸ್ ತಗೊತೀನಿ, ಮಂಡೇ ಟು ಫ್ರೈಡೇ. ನೆಕ್ಸ್ಟ್ ಮಂಡೇ ಟು ಫ್ರೈಡೇ ಕಂಟಿನ್ಯೂಸ್ ಕ್ಲಾಸಸ್ ಇರುತ್ತೆ. ಓಕೆ, ಸೊ ಅದಾದ ಮೇಲೆಯಿಂದ ಬ್ಯಾಂಕಿಂಗ್ಗೆ ಟಾಟಾ ಗುಡ್ ಬೈ ಸ್ವಲ್ಪ ದಿವಸ. ನೆಕ್ಸ್ಟ್ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು ನಂದು SSC ಎಕ್ಸಾಮ್ಸ್ ಮೇಲೆ ಇರುತ್ತೆ. SSC GD ಮತ್ತು MTS. ಅದು ಯಾವಾಗಿಂದ? ನೆಕ್ಸ್ಟ್ ಮಂಡೆಯಿಂದ. ಅಂದರೆ ಎಷ್ಟನೇ ತಾರೀಕಾಗಿದೆ ರೀ? ನೆಕ್ಸ್ಟ್ ಮಂಡೇ 8ನೇ ತಾರೀಕಿಂದ ನಾನು ಕಂಪ್ಲೀಟ್ ಕಾನ್ಸಂಟ್ರೇಷನ್ SSC GD ಮತ್ತು MTS ಎಕ್ಸಾಮ್ಸ್ಗಳ ಮೇಲೆ ಇರುತ್ತೆ. SSC. ಓಕೆನಾ? ಈಗ ಬ್ಯಾಂಕಿಂಗ್ ನಮಗೆ ಇದು ಮುಗಿದೋಗ್ತಾ ಇದೆ, ಮುಗಿದೋಗ್ತಾ ಇದೆ. ಲಾಸ್ಟ್ ಎಕ್ಸಾಮ್ ಅದು ಸೋಮವಾರಕ್ಕೆ ಮುಗಿದೋಗಿರುತ್ತೆ. ಅದಾದ್ಮೇಲಿಂದ ಲೆಟ್ಸ್ ಫೋಕಸ್ ಆನ್ MTS ಎಕ್ಸಾಮ್ಸ್, ನಾಟ್ ಜಸ್ಟ್ MCS, ಆಲ್ SSC ಎಕ್ಸಾಮ್ಸ್. ರೈಲ್ವೇಸ್ ಕೂಡ ಬರುತ್ತೆ ನಮಗೆ ಮಧ್ಯದಲ್ಲಿ. ಓಕೆ, ಆ ಎಕ್ಸಾಮ್ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡೋಣ. ಸೊ ಮತ್ತೆ ನಮ್ಮ ಭೇಟಿ ಇವತ್ತು ಸಂಜೆ 6 ಗಂಟೆಗೆ ವೊಕ್ಯಾಬ್ಯುಲರಿ ಕ್ಲಾಸಲ್ಲಿ. ಅದ ನಂತರ ಮತ್ತೆ ಸೋಮವಾರ. ಟಿಲ್ ದೆನ್ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.